ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಮಲಾಸ್ ಆಲ್ರೌಂಡರ್ ಕ್ರಿಯೇಷನ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ನೋಡಿರಿ, ಇವತ್ತು ನಾನು ಚೂಡಿದಾರ ಪ್ಯಾಂಟು ಕಟ್ ಮಾಡಿ ಸ್ಟಿಚ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನಾನು 2 ಫೋಲ್ಡ್ ಮಾಡ್ಕೊಂಡಿನಿ ನೋಡಿರಿ. ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಇದು ಇವ್ರು ನನಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು. ಟಾಪಿನ ಉದ್ದ 36 ಇಂಚ್ ಐತಿ. ಈಗ ನಾನು ಈಗ ಮೆಜರ್ಮೆಂಟ್ ತೊಗೊಳ್ತೀನಿ ನೋಡಿರಿ. ಅದು ಚೆಸ್ಟ್ ರೌಂಡು, ಇವ್ರ ಚೆಸ್ಟ್ ರೌಂಡ್ 40 ಇಂಚ್ ಐತಿ. 40 ಇಂಚ್ ಅಂದ್ರೆ ಅದನ್ನು 4ನೇ ಒಂದು ಭಾಗ ಅಂದ್ರೆ 10 ಇಂಚ್ ಬರ್ತೈತಿ ನೋಡಿರಿ. 10 ಇಂಚಿಗೆ 1.5 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿದ್ರೆ 11.5 ಬರ್ತೈತಿ. 11.5ಗೆ ನಾ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿರಿ. ಈಗ ಫಸ್ಟ್ ಹಿಂಗೆ 11.5ಗೆ ಒಂದೊಂದು ಮಾರ್ಕ್ ಹಾಕ್ಕೊಳ್ರಿ. ಹಿಂಗೆ ಮಾರ್ಕ್ ಮಾಡ್ಕೊಂಡು ಈಗ ಉದ್ದಾಗ ಒಂದು ಲೈನ್ ಹಾಕ್ಕೊಳ್ರಿ. ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರುತ್ತೆ ಅಲ್ಲಿ ಫೋರ್ ಹಿಂಗೆ ಸ್ಟ್ರೇಟ್ ಒಂದು ಲೈನ್ ಹಾಕ್ಕೊಳ್ರಿ. ಈಗ ಶೋಲ್ಡ್ರು 5.5 ಇಟ್ಟಿನಿ ನೋಡಿರಿ. 5.5ಗೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ರೀ. ಇದು ಹಾರ್ಮೋಲು ಅವ್ರದ್ದು 6.5 ಇಂಚ್ ಇಟ್ಟೇನಿ ನೋಡಿರಿ. ಇಲ್ಲೇ 1 ಇಂಚ್ ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಒಂದು ಶೇಪ್ ಕೊಡ್ರಿ. ಇದು ನೆಕ್ ನೋಡ್ಕೊಳ್ತೀನಿ ನೋಡ್ರಿ. ನಾನು ಅವ್ರ ನೆಕ್ ಉದ್ದ 5.5 ಐತ್ರಿ. 5.5ಗೆ ಅಂಚಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಹಿಂಗೆ ಎಲ್ಲಾಕಾರ ಒಂದು ಲೈನ್ ಹಾಕೋರಿ. ಇಲ್ಲಿನೂ ಅಷ್ಟೇ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಹಿಂಗೆ ಶೇಪ್ ಕೊಡ್ರಿ. ನಿಮಗೆ ನೆಕ್ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ರಿ. ಇದು ಇವ್ರದ್ದು ಸೊಂಟ ಸುತ್ತಾತೆ ಬಂದು 34 ಐತಿ. 34 ಇಂಚ್ ಅರ್ಧ ಅಂದ್ರೆ 8.5 ಬರ್ತೈತಿ. 8.5ಗೆ 1 ಇಂಚ್ ಮಾರ್ಕ್ ಹಾಕ್ತೀನಿ ನೋಡ್ರಿ. ಇಲ್ಲಿ ಇದು ಸೈಡ್ ಕಟ್ಟು 14 ಇಂಚ್ ಇಟ್ಟಿನಿ ನೋಡ್ರಿ. 14 ಇಂಚ್ ಅರ್ಧ ಅಂದ್ರೆ 7 ಇಂಚಿಗೆ ಒಂದು ಮಾರ್ಕ್ ಮಾಡಿ ನೋಡ್ರಿ. ಇಲ್ಲಿಂದ 8 ಇಂಚು 1.5 ಇಂಚ್ ಆ್ಯಡ್ ಮಾಡಿ 9.5 ಇಟ್ಟಿನಿ ನೋಡ್ರಿ. ಇದು ಮಾರ್ಜಿನಿಗೆ 1.5 ಇಂಚು ಮಾರ್ಜಿನ್ ಮಾಡ್ಕೋಬೇಕು. 1.5 ಇಂಚು ಒಳಗಡೆ ಕಚ್ಚಾವ ಸ್ಟಿಚ್ ಹಾಕೋಕೆ. ಈಗ ನಾನು ಎಲ್ಲೆಲ್ಲಿ ಮಾರ್ಕ್ ಹಾಕಿನಲ್ಲ ಈ ಥರ ಶೇಪ್ ಕೊಡ್ಬೇಕು ನೋಡಿ. ಈ ಥರ ಶೇಪ್ ಕೊಟ್ಟು ನಾನು ಎಲ್ಲಿ ಮಾರ್ಕ್ ಹಾಕಿನೋ ಅಲ್ಲಿಂದ ಇಲ್ಲಿಗೆ ಒಂದೊಂದು ಲೈನ್ ಹಾಕ್ಬಿಟ್ಟು ನಾ ಲೈನ್ ಹಾಕತ್ತೀನಿ ನೋಡ್ರಿ. ಹಂಗೆ ನೀವು ಒಂದು ಲೈನ್ ಹಾಕೋರಿ. ಇದು ಮಾರ್ಜಿನ್ಗಿಂತ ಒಂದು ಲೈನ್ ಹಾಕ್ಕೊಂಡಿನಿ ನೋಡಿರಿ. 1.5 ಇಂಚ್ ಮಾರ್ಜಿನ್ ಬಿಟ್ಟನಿ. ಇದು ಲೈನಿಂಗ್ ಇರೋದ್ರಿಂದ 2 ಇಂಚು ಬಾಡಿ ಮೆಜರ್ಮೆಂಟು 36 ಇತ್ತು. ನಾನು 34 ಇಂಚಿಗಷ್ಟೇ ಕಟ್ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಬಟ್ಟೆ. ಇನ್ನು ನೋಡಿರಿ, ನಾನು ತೋರ್ಸಾತೀನಲ್ಲ ಅಲ್ಲಿ ಎಲ್ಲೆಲ್ಲಿ ಬಾಂಟೆ ಅಲ್ಲಿಗೆ ಕಟ್ ಮಾಡಿರಿ ನೋಡಿರಿ. ನಾ ಕಟ್ ಮಾಡತ್ತೀನಿ ನೋಡ್ರಿ. ಹಂಗೆ ನೀವು ಕಟ್ ಮಾಡಿರಿ. ನಾವು ಎಲ್ಲೆಲ್ಲಿ ಪಾಯಿಂಟ್ ಹಾಕಿರ್ತೀವೋ ಅಲ್ಲಿಗೆ ಕಟ್ ಮಾಡಬೇಕು. ಈ ಥರ ಶೇಪ್ ತೊಗೊಂಡು ಕಟ್ ಮಾಡಬೇಕು. ಇಲ್ಲಿ ನೋಡಿರಿ, ಕಟ್ ಮಾಡಿ ಬಟ್ಟೆ ತೆಗೀರಿ. ಈ ಥರ ಶೇಪ್ ಬರ್ತೈತಿ. ಈಗ ನೆಕ್ ಕಟ್ ಮಾಡ್ಕೊತೀನಿ ನೋಡಿರಿ. ಹಿಂಗೆ ನೆಕ್ ನಿಮ್ಗೆ ಯಾವ ಶೇಪ್ ಬೇಕೋ, ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪನ್ಯಾಗ ಕಟ್ ಮಾಡ್ಕೊರಿ. ಈಗ ತೆಗೆದು ನೋಡಿರಿ, ಇದು ಫ್ರಂಟ್ ರೀ. ಇದು ಈಗ ಬ್ಯಾಕ್ ಕಟ್ ಮಾಡೋರಿ. ಉಳ್ದಿದ್ದು ಪೀಸ್ ಇರ್ತೈತಲ್ಲ ಅದನ್ನು 2 ಫೋಲ್ಡ್ ಮಾಡಿರಿ. ನಾ ಫೋಲ್ಡ್ ಮಾಡಿ ನೋಡಿರಿ. ಆ ಥರ ಫೋಲ್ಡ್ ಮಾಡಿ ಈಗೇನು ಫ್ರಂಟ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇ ಹಾಕ್ತೀನಿ ನೋಡ್ರಿ. ತಿರ್ಗ ನಾನು ಇದೇ ಥರ ಅದನ್ನೇ ಹಾಕ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಹಾಕಿನಲ್ಲ ಹಂಗೆ ನೀಟಾಗಿ ಹಾಕ್ಕೊಡ್ರಿ. ಆ ಕಡೆ ಈ ಕಡೆ ಮಾಡಬೇಡ್ರಿ ಬಟ್ಟಿನ. ಈಗ ನಾನು ಮಾರ್ಕ್ ಮಾಡ್ಕೊಳ್ತೀನಿ ನೋಡ್ರಿ. ನಾನು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲೇ ಕಟ್ ಮಾಡಬೇಕು. ಇದು ಬ್ಯಾಕ್ ಇರೋದ್ರಿಂದ ಹಾರ್ಮೋಲಲ್ಲಿ ಒಂದು ಅರ್ಧ ಇಂಚ್ ಮುಂದ್ಗಡೆ ಮಾರ್ಕ್ ಹಾಕ್ಕೋಬೇಕು ನೋಡಿರಿ. ಹಾರ್ಮೋಲ್ ಮಾತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಫ್ರಂಟ್ ಅರ್ಧ ಇಂಚ್ ಒಳಗಡೆ ತೊಗೊಂಡಿರ್ತೀವಿ. ಇದು ಬ್ಯಾಕ್ ಆಗಿರೋದ್ರಿಂದ ಅರ್ಧ ಇಂಚ್ ಹೊರಗಡೆ ತೊಗೋಬೇಕು. ಈಗ ಕಟ್ ಮಾಡತ್ತೀನಿ ನೋಡಿರಿ. ಹಿಂಗೆ ಕಟ್ ಮಾಡ್ಕೊ, ನೀಟಾಗಿ ಕಟ್ ಮಾಡ್ಕೊರಿ. ನಾವು ಹೆಂಗೆ ಶೇಪ್ ಹಾಕಿರ್ತೀವೋ ಅದೇ ಶೇಪಲ್ಲೇ ಬರಬೇಕು. ಅಂದ್ರೆ ಟಾಪು ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ತೆ. ಕಟ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ನಾನು
ಫ್ರಂಟಿಗಿನ್ನ ಬ್ಯಾಕು ಒಂದು ಅರ್ಧ ಇಂಚು ಮುಂದ್ಗಡೆ ಬರಬೇಕು. ಈಗ ಇಲ್ಲಿ ಸೊಂಟ ಸುತ್ತತೆಗೆ ಒಂದು ನ್ಯಾಚ್ ಹಾಕೊಳ್ಳತ್ತೀನಿ ನೋಡಿರಿ. ಇಲ್ಲಿ ಸೈಡ್ ಕಟ್ಟಿಗೆ ಏನು 14 ಇಂಚು ಇಟ್ಟಿರ್ತೀವಲ್ಲ ಅಲ್ಲಿ ಒಂದು ನ್ಯಾಚ್ ಹಾಕೋಬೇಕು ರೀ. ಅಂದ್ರೆ ಸ್ಟಿಚ್ ಹಾಕ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ರೀ. ಇಲ್ಲೇ ನ್ಯಾಚ್ ಹಾಕೊಳ್ಳೇಬೇಕು ರೀ. ಇದು ಬ್ಯಾಕ್ ನೆಕ್ ತೆಗಿತೀನಿ ನೋಡಿರಿ. ಈಗ ಬ್ಯಾಕ್ ನೆಕ್ ಇವ್ರದ್ದು 7 ಇಂಚ್ ಐತಿ. 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿರಿ. ಈ ಥರ ಎಲ್ಲ ಹಾಕಾರಿ ಒಂದು ಲೈನ್ ಹಾಕ್ರಿ. ನಾನು ಇವ್ರದ್ದು ಇಲ್ಲಿ ರೌಂಡಾಗಿ ಇಟ್ಟಿನಿ ನೋಡಿರಿ. ಇದನ್ನು ರೌಂಡಾಗಿ ಕರೆಕ್ಟಾಗಿ ಕಟ್ ಮಾಡಿರಿ. ಇದಾತ್ರಿ. ಇನ್ನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ನೋಡಿರಿ. ಇದು ಲೈನಿಂಗ್ ಆತು. ಇನ್ನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋಣ್ರಿ. ಇದನ್ನ ಸೈಡ್ಗೆ ಇಟ್ಕೊಳ್ರಿ. ಇನ್ನು ಮೇನ್ ಫ್ಯಾಬ್ರಿಕ್ ತೊಗೊಳ್ರಿ. ನಾನು ಮೇನ್ ಫ್ಯಾಬ್ರಿಕ್ ತೊಗೊಳತ್ತೀನಿ ನೋಡಿರಿ. ಇದು ಪ್ಯಾಂಟಿಂದು ನಾನು ಕನ್ಫ್ಯೂಸ್ ಆದ ನೋಡಿರಿ. ಇದು ಟಾಪಿನ ಬಟ್ಟೆ ಇಲ್ಲ ಐತೆ ನೋಡಿರಿ. ಈಗ ಇದನ್ನು 2 ಫೋಲ್ಡ್ ಮಾಡ್ಕೊರಿ. 2 ಫೋಲ್ಡ್ ಮಾಡಿಕೊಂಡು ಫಸ್ಟ್ ನಾನು ಫ್ರಂಟ್ ಹಾಕ್ಕೊತೀನಿ ನೋಡಿರಿ. ಅದನ್ನೇನು ಕಟ್ ಮಾಡಿದ್ನೆಲ್ಲ ಅದೇ ಥರನೇ ಇದನ್ನು ಮೇಲ್ಗಡೆ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ. ನೀಟಾಗಿ ಹಾಕೋರಿ. ಈಗ ಫ್ರಂಟ್ ತೊಗೋರಿ. ಈಗ ಫ್ರಂಟ್ ಹಾಕೋತೀನಿ ನೋಡಿರಿ. ಫ್ರಂಟಿಗಿನ್ನ 2 ಇಂಚು ಮೇಲ್ಗಡೆ ಹಾಕೊಳ್ರಿ. ಈಗ ನೋಡ್ರಿ ನಾ ಕೆಳಗಡೆ 2-2.5 ಇಂಚ್ ಬಿಟ್ಟಿನಿ ನೋಡಿರಿ. ಯಾಕಂದ್ರೆ ಅವ್ರದ್ದು ಬಾಡಿ ಟಾಪಿಂದು ಮೆಜರ್ಮೆಂಟ್ 36 ಇತ್ತು. ನಾನು ಲೈನಿಂಗ್ 34 ಇಂಚಿಗೆ ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ. ಅದು ಆಮೇಲೆ ಅರ್ಧ ಇಂಚು ಟಾಪ್ ಕೆಳಗಡೆ ಫೋಲ್ಡ್ ಮಾಡಾಕಬೇಕು. ಅದೆಲ್ಲ ಸೇರಿ ನಾನು 2.5 ಇಂಚು ಮಾರ್ಜಿನ್ ಬಿಟ್ಟಿನಿ ನೋಡಿರಿ ಕೆಳಗೆ. ಈಗ ಕಟ್ ಮಾಡ್ತೀನಿ. ತೋರಿಸಿದ್ದು ನೋಡಿರಿ, ಅಲ್ಲಿ ಬಟ್ಟೆ ಬಿಡಬೇಕು. ಈಗ ಕಟ್ ಮಾಡತ್ತೀನಿ ನೋಡಿರಿ. ನೀಟಾಗಿ ಕಟ್ ಮಾಡ್ಕೊರಿ. ಇಲ್ಲ ನಾವು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊರಿ. ಹೊಲಿಗೆ ಹಾಕಿಂದ ಬೇಕಾದ್ರೆ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡಕ್ಕೆ ಬರ್ತೈತಿ. ಎಜ್ಜಿಗೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮೇಲೆ ಕಟ್ ಮಾಡ್ಕೊರಿ. ಕೊಳ್ಳಬೇಕಂದ್ರೆ ಸ್ಟಿಚ್ ಹಾಕಿಂದ ನಾವು ಕಟ್ ಮಾಡ್ಕೋಬೋದು. ಹಾರ್ಮೋಲ್ ಒಂದು ಕಟ್ ಮಾಡ್ಕೊರಿ. ನಾರ್ಮಲ್ ಕಟ್ ಮಾಡ್ಕೊತೀನಿ ನೋಡಿರಿ. ಇದೇ ಥರ ಕಟ್ ಮಾಡ್ಕೊಡ್ರಿ ನೀವು. ಇಲ್ಲಿ ಅದನ್ನು ಹೊಲಿಗೆ ಹಾಕಿಂದ ಕಟ್ ಮಾಡೋಣ್ರಿ. ಈಗ ಮತ್ತೆ ಬ್ಯಾಕ್ ಒಂದು ತೆಗಿಬೇಕಲ್ಲ. ಈಗ ಅದೇ ಬಟ್ಟೆಲೆ ನಾನು 2 ಫೋಲ್ಡ್ ಹಾಕೊಳತ್ತೀನಿ ನೋಡಿರಿ. ಫೋಲ್ಡ್ 2 ಫೋಲ್ಡ್ ಹಾಕೋರಿ. ಈಗ ಫ್ರಂಟ್ ತೊಗೋರಿ. ನಾವು ಲೈನಿಂಗ್ ಕಟ್ ಮಾಡಿರ್ತೀನಲ್ಲ ಆ ಬ್ಯಾಕ್ ತೊಗೊಳತ್ತೀನಿ ನೋಡಿರಿ. ನಾನು ಈಗ ಫ್ರಂಟ್ ಕಟ್ ಮಾಡೀನಿ. ಬ್ಯಾಕ್ ತೊಗೊಳತ್ತೀನಿ. ಬ್ಯಾಕಿಗೂ 2.5 ಇಂಚ್ ಕೆಳಗಡೆ ಬಿಟ್ಬಿಟ್ಟು ಮೇಲ್ಗಡೆ ಹಾಕೋರಿ ಬ್ಯಾಕ್ನ. ಇದನ್ನು ಅದೇ ರೀತಿ ಕಟ್ ಮಾಡ್ಬೇಕು ನೋಡಿರಿ. ಸೈಡ್ಗೆ ಅಷ್ಟೇ ಕಟ್ ಮಾಡ್ಕೊತೀನಿ ನೋಡಿರಿ. ನಾನು ನೆಕ್ ಏನಿದ್ರು ಸ್ಟಿಚ್ ಅಲ್ಲಿ ಮಷಿನ್ ಮೇಲೆ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ನೆಕ್ ತೆಗಿತೀನಿ. ಅಂದ್ರೆ ನೆಕ್ ನೀಟಾಗಿ ಬರ್ತೈತಿ. ಒಬ್ಬರು 2 ಒಂದೇ ಸಲ ಕಟ್ ಮಾಡಿಬಿಡ್ತಾರೆ. ನಾನು ಮಾಡೋ ರೀತಿ ಮಾತ್ರ ಹೇಳ್ತೀನಿ. ಕಟ್ ಮಾಡತ್ತೀನಿ ನೋಡ್ರಿ. ಹಂಗೆ ನಿಧಾನಕ್ಕೆ ಕಟ್ ಮಾಡ್ಕೊರಿ. ಇಲ್ಲ ಮೇಲ್ಗಡೆ ಕಟ್ ಮಾಡತ್ತೀನಿ ಶೋಲ್ಡ್ರು. ನೆಕ್ ಕಟ್ ಮಾಡಿಲ್ಲ ನಾನು. ಈಗ ಉದ್ರೋ ಪೀಸ್ನೆಲ್ಲ ತೆಗೀರಿ. ಈಗ ಆಯ್ತು ನೋಡಿರಿ. ಬ್ಯಾಕ್ನೂ ಕಟ್ ಆಯ್ತು. ಈಗ ಸ್ಲೀವ್ ಕಟ್ ಮಾಡ್ಕೊಂಡ್ರಿ. ಈಗ ಉಳಿದಿರೋ ಬಟ್ಟೆ ಇರ್ತೈತಲ್ಲ ಅದ್ರಾಗ 4 ಫೋಲ್ಡ್ ಮಾಡ್ಬೇಕು ನೋಡಿರಿ. ಸ್ಲೀವ್ ತೆಗಿಬೇಕಂದ್ರೆ 4 ಫೋಲ್ಡ್ ಆಗಬೇಕು. 2 ಸ್ಲೀವ್ ಬೇಕು. ಉಳಿದಿರೋ ಬಟ್ಟೆನ ನಿಮ್ಮ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು 4 ಫೋಲ್ಡ್ ಮಾಡ್ಕೊರಿ. ನಾನು 4 ಫೋಲ್ಡ್ ಮಾಡತ್ತೀನಿ ನೋಡಿರಿ. ಇವ್ರದ್ದು ಸ್ಲೀವ್ ಉದ್ದ ಲಾಂಗ್ ಸ್ಲೀವ್ ಇಡಿಸ್ಕೊಂಡಾರ್ರಿ ಇವರು ನಮ್ಮ ಕಸ್ಟಮರ್. 20 ಇಂಚ್ ಇಟ್ಟೇನು ನೋಡಿರಿ. ನೋಡಿರಿ 4 ಫೋಲ್ಡ್ ಮಾಡಿದ್ದೆ. ಈಗ ಸ್ಲೀವ್ನ ಉದ್ದ ಹೇಳ್ತೀನಿ.
20 ಇಂಚು, ಕೆಳಗಡೆ 1 ಇಂಚು ಫೋಲ್ಡಿಂಗ್ ಮಾಡೋಕ್ಕಂದ್ರೆ 21 ಇಂಚು ಇಟ್ಟೆ ನೋಡಿರಿ. ನಾನು ಅರ್ಧ ಇಂಚು ಕೆಳಗಡೆ ಫೋಲ್ಡ್ ಮಾಡೋಕೆ ಅರ್ಧ ಇಂಚು ಮೇಲ್ಗಡೆ ಮಾರ್ಜಿನ್ ಬೇಕು. ಇಲ್ಲೊಂದು ಲೈನ್ ಹಾಕೊಳತ್ತೀನಿ ನೋಡಿರಿ. ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಡ್ರಿ. ಇಲ್ಲಿ ಲೈನ್ ಹಾಕಿದ್ವಲ್ಲ, ಆಮೇಲೆ ಇಲ್ಲಿ ಎಷ್ಟು ತೊಗೋತೀನಿ, 3.5 ತೊಗೋತೀನಿ. ಇದು ಲಾಂಗ್ ಸ್ಲೀವ್ ಆಗಿರೋದ್ರಿಂದ ನಾನು 3.5 ತೊಗೊತೀನಿ. ಇಲ್ಲಿ 8.5 ಇಂಚ್ ತೊಗೊಂಡಿನಿ ನೋಡಿರಿ ಬಟ್ಟೆನ. 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಸ್ಲೀವ್ನ ರೌಂಡು ಅವ್ರದ್ದು 8 ಇಂಚ್ ಐತಿ. ನಾನು 4 ಇಂಚಿಗೆ ಮಾರ್ಕ್ ಹಾಕೊಳ್ತೀನಿ ನೋಡಿರಿ. ಮತ್ತು 1.5 ಇಂಚು ಮಾರ್ಜಿನ್ ಬಿಟ್ಟಿನಿ ನೋಡಿರಿ. 4 ಮತ್ತು 1.5 ಅಂದರೆ 5.5 ಆಯಿತು. 5.5ಗೆ 1 ಇಂಚು ಒಂದು ಮಾರ್ಕ್ ಹಾಕ್ಕೊಂಡಿನಿ ನೋಡಿರಿ. 5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡೇನಿ. ಇಲ್ಲೇ ಈ ಥರ ಅಲ್ಲಿ 3.5 ಒಂದು ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಸ್ಲೀವ್ಗೆ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕಿ ಅದಕ್ಕೆ ಹಿಂಗೆ ಸ್ಲೀವ್ನೇ ಒಂದು ಆಕಾರ ಕೊಡಬೇಕು. ನಾನು ಮಾಡತ್ತೀನಿ ನೋಡಿರಿ, ಅದೇ ಥರನೇ ಮಾಡಬೇಕು. ಇದು ನಾನು ಮಾಡ್ತಾ ಇರೋದು ಫ್ರಂಟು. ಆಮೇಲೆ ಫ್ರಂಟಿಗೆ ಬ್ಯಾಕಿಗೆ ಒಂದು ಅರ್ಧ ಇಂಚು ನೋಡ್ಕೊಂಡು ಹಾಕೋಬೇಕು ನೋಡಿರಿ. ಲೈನ್ ಹಾಕಿರ್ತೀವಲ್ಲ, ಮೇಲ್ಗಡೆ ಅರ್ಧ ಇಂಚು ಬ್ಯಾಕು, ಕೆಳಗಡೆ ಅರ್ಧ ಇಂಚು ಇದು ಫ್ರಂಟ್. ಈಗ ನೋಡಿರಿ ನಾನು ಕಟ್ ಮಾಡೀನಿ ನೋಡಿರಿ. ಹಂಗೆ ನೀವು ಕಟ್ ಮಾಡ್ಕೊರಿ. ಈಗ ನಾನು ಕಟ್ ಮಾಡಿದ್ದು ಸ್ಲೀವ್ ಬ್ಯಾಕು, ಮೇಲ್ಗಡೆ ಒಂದು ಮ್ಯಾಚ್ ಹಾಕ್ಕೊಂಡಿನಿ ನೋಡಿರಿ. ಈಗ ಫ್ರಂಟ್ ಕಟ್ ಮಾಡ್ತೀನಿ ನೋಡಿರಿ. ಫ್ರಂಟು ಒಂದು ಅರ್ಧ ಇಂಚು ಒಳಗಡೆ ತೊಗೊಳ್ರಿ. ಬ್ಯಾಕು ಅರ್ಧ ಇಂಚು ಹೊರಗಡೆ ಬಿಡಬೇಕು. ಫ್ರಂಟು ಅರ್ಧ ಇಂಚು ಒಳಗಡೆ ತೊಗೋಬೇಕು. ಸ್ಲೀವ್ಗೆ ಅಲ್ಲೊಂದು ನ್ಯಾಚ್ ಹಾಕೊಳತ್ತೀನಿ ನೋಡಿರಿ ಫ್ರಂಟಿಗೆ. ಅಂದರೆ ನಮಗೆ ಹೊಲಿವತ್ನ್ಯಾಗ ಪಟ್ನ ಗೊತ್ತಾಗ್ಬಿಡ್ತೈತೆ ರೀ. ಇಲ್ಲಾಂದ್ರೆ ಫ್ರಂಟಿಗೆ ಬ್ಯಾಕ್ ಹಾಕೋದು, ಬ್ಯಾಕಿಗೆ ಫ್ರಂಟ್ ಹಾಕೋದು, ಹಿಂಗೆ ಕನ್ಫ್ಯೂಸ್ ಆಕ್ಕಾವ್ರಿ. ಅದಕ್ಕೆ ಒಂದೊಂದು ನ್ಯಾಚ್ ಹಾಕ್ಕೋಬೇಕು. ಇಲ್ಲ 5.5ಗೆ ಒಂದು ಮಾರ್ಜಿನ್ ಹಾಕಿದ್ನಲ್ರಿ, ಅಲ್ಲಿಂದ ಇಲ್ಲಿ ಸ್ಲೀವ್ ಮಟ್ಟ ಕಟ್ ಮಾಡ್ಕೊತೀನಿ ನೋಡಿರಿ. ಈ ಥರ ಬರ್ತದೆ ಸ್ಲೀವ್ ರೆಡಿ ಆಯ್ತು. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಪ್ಯಾಂಟ್ ಕಟ್ ಮಾಡೋಣ ಬರ್ರಿ. ಪ್ಯಾಂಟ್ ಕ್ಲಾತ್. ಈಗ ಪ್ಯಾಂಟನ್ನು 4 ಫೋಲ್ಡ್ ಮಾಡ್ಕೋಬೇಕು ನೋಡಿರಿ. ಈಗ ನಾನೀಗ 2 ಫೋಲ್ಡ್ ಮಾಡೀನಿ ಇದನ್ನು. ಈಗ ಇದನ್ನು ಇನ್ನೊಂದು ಸತಿ ಹೊಳಸಿ ಹಾಕ್ತೀನಿ ನೋಡಿರಿ. 4 ಫೋಲ್ಡ್ ಆಕತ್ತೆ. ಈಗ ನೋಡಿ ನಾನು ಹೆಂಗೆ ಹಾಕೊತೀನಿ ಹಂಗೆ ಹಾಕೋರಿ ನೀವು. ನಾವು ಯಾವ ಥರ ಕಟ್ ಮಾಡ್ಕೊತೀವೋ ಟಾಪಿಂದು ಅದೇ ಥರ ಬರ್ತೈತೆ. ಅದಕ್ಕೆ ಕಟ್ ಮಾಡ್ಬೇಕಾದ್ರೆ ನೀಟಾಗಿ ಕಟ್ ಮಾಡ್ಕೋಬೇಕ್ರಿ. ನಾವು ಆ ಕಡೆ ಕಟ್ ಮಾಡ್ಕೊಂಡ್ಬಿಟ್ರೆ ಫಿಟ್ಟಿಂಗು ಸರಿ ಬರೋಂಗಿಲ್ಲ. ಆಮೇಲೆ ಅದು ಕಸ್ಟಮರ್ ಬೈತಾರೆ. ಇಲ್ಲಿ ನೋಡಿರಿ ನಾ ಫೋಲ್ಡ್ ತೋರ್ಸಾತೀನಿ ನೋಡಿರಿ. ಈಗ ಈ ಥರ ಫೋಲ್ಡ್ ಆಗಿರೋದು ನಿಮ್ಮ ಅಪೋಸಿಟ್ ಇರಬೇಕು. ಜಾಯಿಂಟ್ ಆಗಿರೋ ಪೀಸು ನಿಮ್ಮ ಹತ್ರ ಇರಬೇಕು. ಇಲ್ಲಿ ತೋರ್ಸಾತೀನಿ ನೋಡಿರಿ. ಈಗ ಪ್ಯಾಂಟಿಂದು ಉದ್ದ 38 ಐತಿ. ನಾನು ಮೇಲ್ಗಡೆ 6 ಇಂಚ್ ಬಿಟ್ಟು 38 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ನೋಡಿರಿ. ಅದನ್ನು 6 ಇಂಚ್ ಹಾಕ್ಬಿಡ್ತೀನಿ ಅಂದ್ರೆ ಮೇಲೆ 6 ಇಂಚಿಂದು ಪಟ್ಟಿ ಕೊಡ್ತೇನೆ ರೀ. ಕೆಳಗಡೆ 2 ಇಂಚು ಫೋಲ್ಡಿಗೆ ಅಂತ ಮಾರ್ಜಿನ್ ಬಿಟ್ಟೀನಿ ನೋಡಿರಿ. ಈಗ 8 ಇಂಚಿಗೆ ಒಂದು ಮಾರ್ಕ್ ಹಾಕೊಳತ್ತೇನೆ ರೀ. ಅಲ್ಲಿ 1 ಇಂಚು ಮಾರ್ಜಿನು. ಈ ಕಡೆನೂ ಅದೇ ಥರನ ಮಾಡ್ತೀನಿ ನೋಡಿರಿ. ಮೇಲ್ಗಡೆ 6 ಇಂಚ್ ಬಿಡಬೇಕು. ಇಲ್ಲಿ ಸೀಟ್ ರೌಂಡಿಗೆ ಅಂತ 10 ಇಂಚ್ ಕೊಟ್ಟೇನಿ ನೋಡಿರಿ. 10 ಇಂಚ್ ಕೊಟ್ಟೇನಿ. ಇಲ್ಲೇ 2.5 ಇಂಚು ಲೈನ್ ಹಾಕ್ಕೊಂಡು ಇಲ್ಲೂ ಮೇಲ್ಗಡೆನೂ 2.5 ಇಂಚು ನೋಡಿ. ನಾನು ಲೈನ್ ಹಾಕತ್ತೀನಲ್ಲ ಹಂಗೆ ಲೈನ್ ಹಾಕಿ ಒಂದು ರೌಂಡಾಗಿ ಒಂದು ಶೇಪ್ ತೆಗೀರಿ. ಅದು ಸೀಟ್ ರೌಂಡ್ ಅಂತೀವಿ. ಇಲ್ಲಿ ಅಲ್ಲಿಂದ ಸೀಟ್ ರೌಂಡಿಂದ ಅಲ್ಲಿ ಮಾರ್ಜಿನ್ ಹಾಕ್ಕೊಂಡ್ವಲ್ಲ ಶೇಪ್ ತೆಗೆದ್ರೆ ಅಲ್ಲಿಂದ ಕೆಳಗಡೆ ಏನು 8 ಇಂಚ್ ಮಾರ್ಕ್ ಇರ್ತೀವಲ್ಲ ಅದಕ್ಕೆ ಒಂದು ಲೈನ್ ಹಾಕ್ಬೇಕು ನೋಡಿರಿ. ನೀವು ಸ್ಕೇಲ್ ಯೂಸ್ ಮಾಡಿರಿ. ಅಂದ್ರೆ ಬಟ್ಟೆ ಆ ಕಡೆ ಈ ಕಡೆ ಆಗೋಲ್ಲ. ನೀವು ಹಂಗೆ ಹಾಕೊಳಕ್ಕೆ ಹೋದ್ರೆ ಬಟ್ಟೆ ಆ ಕಡೆ ಈ ಕಡೆ ಆಗ್ಬಿಡ್ತೈತಿ. ಸ್ಕೇಲ್ ಇಟ್ಟು ಲೈನ್ ಹಾಕ್ರಿ. ಈಗ ನೋಡಿರಿ ಕಟ್ ಮಾಡತ್ತೀನಿ ನೋಡಿರಿ. ಇದು ಪ್ಯಾಂಟಿನ ಉದ್ದ. ಇದು 2 ಇಂಚು ಮಾರ್ಜಿನ್ ಹಾಕಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ತೀನಿ ನೋಡಿರಿ. ಇದನ್ನು 10 ಇಂಚ್ ಅಷ್ಟೇ ಕಟ್ ಮಾಡ್ಕೋಬೇಕು. ಈಗ ಬಟ್ಟೆ ಎತ್ತಾಕಿ ಇದನ್ನು ಫೋಲ್ಡ್ ಮಾಡ್ತೀನಿ ನೋಡಿರಿ. 2 ಇಂಚ್ ಮಾರ್ಜಿನ್ ಏನು ತೊಗೊಂಡಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಲೈನ್ ಹಾಕಿರ್ತೀವಲ್ಲ ಆ ಲೈನಿಗೆ ಕಟ್ ಮಾಡ್ತೀನಿ ನೋಡಿರಿ. ಅಂದ್ರೆ ನಮಗಲ್ಲಿ ಕೆಳಗಡೆ ಪ್ಯಾಂಟ್ ಮಡ್ಚಾಕ ಮಾರ್ಜಿನ್ ಕರೆಕ್ಟ್ ಸಿಕ್ಬಿಡ್ತೈತೆ ರೀ.
ಇಲ್ಲಿ ಕಟ್ ಮಾಡೀನಿ ನೋಡಿರಿ, ಇಲ್ಲಿ ಬಿಟ್ಟು ತೆಗಿತೀನಿ ನೋಡಿರಿ ಈ ಥರ ಮಾರ್ಜಿನ್ ಸಿಗ್ತೈತೆ ನಮಗೆ. ಇಲ್ಲೇ ನಾವು ಕ್ಯಾನ್ವಾಸ್ ಹಾಕಿ ಹೊಲಿಬೇಕಾಗತ್ತೆ ಪ್ಯಾಂಟ್. ಇಲ್ಲಿ ಜಾಯಿಂಟ್ ಬಟ್ಟೆ ಐತ್ಲ ಅಂದ್ ಕಟ್ ಮಾಡತ್ತೀನಿ ನೋಡಿರಿ. ಜಾಯಿಂಟ್ ಪಟ್ಟಿ ಮೇಲೆ ಬಂದಿತ್ತದು, ಅದಕ್ಕೆ ಕಟ್ ಮಾಡ್ಕೊಳ್ತೇನೆ ನಾನು. ಆಯ್ತು ನೋಡಿರಿ, ಪ್ಯಾಂಟ್ ಕಟ್ಟಿಂಗ್ ಇಷ್ಟ. ಇದಕ್ಕೆ ಪಟ್ಟಿ ಕಟ್ ಮಾಡ್ಕೊಂಡ್ರಿ. ಇದು ಪೀಸ್ ಏನು ಉಳಿದಿರ್ತಾವಲ್ಲ 4 ಪೀಸ್, ಇದು ಅರಿವಿ ಭಾಳ ಕಡಿಮೆ ಇರೋದ್ರಿಂದ ಈ 4 ಪೀಸಲ್ಲೇ ನಾನು ಒಂದು ಪಟ್ಟಿನ ತಯಾರು ಮಾಡ್ತೀನಿ ನೋಡಿರಿ. ಅದು ಸ್ಟಿಚ್ ಹಾಕೋತ್ನ ಹೇಳ್ತೇನೆ ನಿಮಗೆ. ಇದನ್ನ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತೇನೆ ನೋಡಿರಿ, ಅದು ಕ್ರಾಸ್ ಬಂದಿರ್ತೈತಿ. ನಾನು ಇದನ್ನ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಇದ್ರಾಗ ಒಂದು ಪಟ್ಟಿಗೆ ಹೊಲ್ಕೊಂಡ್ರಿ. ಕಸಿನೂ ಇದ್ರಾಗ ಮಾಡ್ಕೋಬೇಕು. ಬರ್ರಿ ಈಗ ಪ್ಯಾಂಟ್ ಹೆಂಗೆ ಹೊಲಿಬೇಕು ಅನ್ನೋದು ಹೇಳ್ತೇನೆ. ಈ ಸೀಟ್ ರೌಂಡ್ ಏನು ಕಟ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸ್ಟಿಚ್ ಹಾಕೊಂಡು ನೋಡಿರಿ, 2 ಪೀಸ್ ಕುಡ್ಕೊಂಡು ಒಂದು ಸ್ಟಿಚ್ ಹಾಕ್ಬೇಕು ನೋಡಿ. ಒಮ್ಮೆ ಹಾಕಿಂದೆ ಮತ್ತು ಇನ್ನೊಮ್ಮೆ ಹಾಕಕತ್ತೀನಿ ನೋಡಿರಿ. ನಾನು 2 ಸತಿ ಹೊಲಿಗೆ ಹಾಕೋರಿ. ನೀವು ಒಂದೇ ಹೊಲಿಗೆ ಹಾಕೊಂಡ್ಬಿಟ್ರೆ ಜಲ್ದಿನ ಕಟ್ಟಾಗಿ ಹೋಗೋದು ದಾರ. ಈಗ ಒಂದು ಸೈಡ್ ಹಾಕಿದ್ನಿ, ಇನ್ನೊಂದು ಸೈಡ್ ಐತೆ ನೋಡಿರಿ. ಸೀಟ್ ರೌಂಡಾಗಿ ಏನು ತೆಗೆದಿರ್ತೀವಲ್ರಿ ಅಲ್ಲೇ 2 ಸಲ ಹಾಕೋಬೇಕು ನೋಡಿರಿ, ಆ ಕಡೆ ಈ ಕಡೆ. ಈಗ ಹಾಕೊಳತ್ತೀನಿ ನೋಡಿರಿ, ಹಂಗೆ ಇನ್ನೊಂದ್ಸಲ ಹಾಕೋಬೇಕು ನೋಡಿರಿ. ನೀವು ಇನ್ನೊಂದ್ಸಲ ಹಾಕ್ರಿ, ನಾನು ಇನ್ನೊಂದ್ಸಲ ಹಾಕಕತ್ತೀನಿ ನೋಡಿರಿ. 2 ಸಲ ಹೊಲಿಗೆ ಹಾಕ್ತೀನಿ ನಾನು. ನೀವು 2 ಸಲನ ಹೊಲಿಗೆ ಹಾಕೋರಿ, ಗಟ್ಟಿ ಆಕೈತೆ ಅಂದ್ರೆ. ಈಗ ನೋಡಿರಿ, ಈಗ ಹೊಲಿಗೆ ಹಾಕಿದ್ನೆಲ್ಲ 2 ಸೇರಿಸಿ ಆ ಕಡೆ ಈ ಕಡೆ ಒಂದು ಮಾರ್ಜಿನ್ ಹಾಕೊತೀನಿ ನೋಡಿರಿ. ನ್ಯಾಚ್ ಹಾಕ್ತೀನಿ ನಾನು. ಇಲ್ಲಿ ನೋಡಿರಿ, ನ್ಯಾಚ್ ಹಾಕಿನಿ ನೋಡಿರಿ. ಅಂದ್ರೆ ಪಟ್ಟಿ ಜಾಯಿಂಟ್ ಮಾಡ್ಬೇಕಾರೆ ಈ ನ್ಯಾಚು ಭಾಳ ಮುಖ್ಯ ಆಕೈತ್ರಿ. ಆ ಕಡೆ ಈ ಕಡೆ ಹೊಲಿಗೆ ಏನು ಹಾಕಿರ್ತೀವಲ್ಲ 2 ಸೆಂಟ್ರ್ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಒಂದು ನ್ಯಾಚ್ ಹಾಕೋರಿ. ಇವಾಗ ಕೆಳಗಡೆ ಇದು ಹಾಕ್ತೀನಿ ನೋಡಿರಿ, ಪ್ಯಾಂಟಿನ ಕೆಳಗಡೆ ಕ್ಯಾನ್ವಾಸ್ ಹಾಕಿ ಹೊಲಿಗೆ ಹಾಕಬೇಕು. ನಾನು ಈ ಥರ ಕ್ಯಾನ್ವಾಸ್ ಹಾಕಕತ್ತೀನಿ ನೋಡಿರಿ. 1 ಇಂಚ್ ಕಟ್ ಮಾಡ್ಕೋರಿ ಕ್ಯಾನ್ವಾಸ್ನ, ಸಾಕು. 1 ಇಂಚ್ ಅಂದರೆ ಬೇಜಾನಾಗುತ್ತೆ. ಇಲ್ಲಿ ನೋಡಿರಿ, ನಾನು ಹಾಕಿನಿ ನೋಡಿರಿ, ಕ್ಯಾನ್ವಾಸ್ ಹಾಕಿ ಹೊಲ್ಕೊಳತ್ತೀನಿ. ಫಸ್ಟ್ ಒಮ್ಮೆ ಹಾಕಬೇಕು, ಒಂದು ಹೊಲಿಗೆ ಹಾಕಿ ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಹೊಲಿಗೆ ಹಾಕಬೇಕು. ಹಾಕಕತ್ತೀನಿ ನೋಡಿರಿ. ಹಂಗೆ ನೀವು ಒಂದೊಂದು ಕ್ಯಾನ್ವಾಸ್ ಇಟ್ಟು ಹೊಲಿಗೆ ಹಾಕೋರಿ. ಹಾಕಿ ನೋಡಿರಿ, ಅದನ್ನ ಮತ್ತೆ ತಿರ್ಗಾ ಫೋಲ್ಡ್ ಮಾಡಿರಿ 1 ಇಂಚು. ನಾವು 2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಕಟ್ ಮಾಡ್ಬೇಕಾರೆ ಅದೇ 2 ಇಂಚ್ ಮಾರ್ಜಿನಲ್ಲೇ ನಾವು ಕ್ಯಾನ್ವಾಸ್ ಹಾಕಿ ಹೊಲಿಬೇಕಾಕತಿ. ಕ್ಯಾನ್ವಾಸ್ ಹಾಕಲಿಲ್ಲ ಅಂದ್ರೆ ಪ್ಯಾಂಟ್ ಕೆಳಗಡೆ ಅಷ್ಟು ಚೆನ್ನಾಗಿ ಕಾಣಿಸಂಗಿಲ್ಲ ರೀ. ಅದು ಕ್ಯಾನ್ವಾಸ್ ಹಾಕಿದ್ರೆ ಚೆಂದ ಕಾಣೋದು, ಆಮೇಲೆ ನೀಟಾಗಿ ಬರ್ತೈತಿ. ಈಗ ನೋಡಿರಿ, ನಾನು ಮೇಲ್ಗಡೆ ಒಂದು ಹೊಲಿಗೆ ಹಾಕೀನಿ. ಈಗ ಎಕ್ಸ್ಟ್ರಾ ಬಂದು ಕಟ್ ಮಾಡಿಕೊಂಡು ಮತ್ತೆ ತಿರ್ಗಾ ಎಡ್ಜಿಗೆ ಕೆಳಗಡೆ ಒಂದು ಹೊಲಿಗೆ ಹಾಕತ್ತೀನಿ ನೋಡಿರಿ. ಮೇಲ್ಗಡೆ ಮತ್ತು ಕೆಳಗಡೆ 1 ಇಂಚ್ ಏನು ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಅಲ್ಲಿ. ಇನ್ನು ಸೆಂಟ್ರಿಗೆ ಒಂದು ಹೊಲಿಗೆ ಹಾಕ್ತೀನಿ ನೋಡಿರಿ. ಟೋಟಲ್ ನಾನು 1 ಇಂಚ್ ಇದ್ರ ಮೇಲೆ 3 ಸ್ಟಿಚ್ ಹಾಕೀನಿ ನೋಡಿರಿ. ಈ ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕತ್ತೀನಿ. ಕ್ಯಾನ್ವಾಸ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ನೋಡಿ. ನಾನು ಇನ್ನೊಮ್ಮೆ ಹಾಕ್ತೇನೆ. ಇದು ಎಕ್ಸ್ಟ್ರಾ ಬಂದಿತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ಬಿಡ್ರಿ. ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಉಳ್ಸಕ್ಕೆ ಹೋಗ್ಬೇಡ್ರಿ. ಅವಾಗವಾಗ ಕಟ್ ಮಾಡ್ಕೊಂಡು ಹೊಲೀರಿ. ದಾರಾನು ಬಿಡಕ್ಕೆ ಹೋಗ್ಬೇಡ್ರಿ, ಅವಾಗವಾಗ ಕಟ್ ಮಾಡ್ಕೊಂಬಿಡ್ರಿ. ಇನ್ನು ನೋಡಿ, ಈಗ ಒಂದು ಸೈಡ್ ಹಾಕಿದ್ದೆ, ಇನ್ನೊಂದು ಸೈಡ್ ಹಾಕ್ತೀನಿ ನೋಡಿರಿ. ಅದೇ ಥರನೇ ಹಾಕ್ಬೇಕು. ನಾನು ಆಗಲೇ ತೋರಿಸಿದ್ನಲ್ಲ ಅದೇ ಥರನೇ 1 ಇಂಚು ಕ್ಯಾನ್ವಾಸ್ ಹಾಕಿ ಹೊಲಿಬೇಕು ನೋಡಿರಿ. 1 ಇಂಚ್ ಬಟ್ಟೆನೂ ಫೋಲ್ಡ್ ಮಾಡಬೇಕು, 1 ಇಂಚ್ ಕ್ಯಾನ್ವಾಸ್ ಹಾಕಬೇಕು. ಅದಕ್ಕೆ ನಾವು 2 ಇಂಚ್ ಮಾರ್ಜಿನ್ಗೆ ಕಟ್ ಮಾಡಿರ್ತೀವಿ. ಅವಾಗಲೇ ಹೊಲಿದ್ವಲ್ಲ ಅದೇ ರೀತಿ ಹೊಲೀರಿ. ಮತ್ತು ಏನು ಮಾಡ್ಬೇಕಂತ ಮುಂದೆ ಹೇಳ್ತೇನೆ ರೀ. ಇದನ್ನ ಹೊಲ್ಕೊಂಬರ್ರಿ. ಫಸ್ಟ್ ನಾವು ಹೊಲಿ ಹಾಕ್ತೀನಿ ನೋಡಿರಿ, ಅದೇ ಥರ ನಾವು ಹೊಲಿಬೇಕು.
ಈಗ ನೋಡಿರಿ ನಾನು ಹಾಕಿದ್ದೆ 4 ಸ್ಟಿಚ್ ಹಾಕಿನಿ ನೋಡಿರಿ. 3 ಸ್ಟಿಚ್ನೂ ಹಾಕ್ಬೋದು, 4 ಸ್ಟಿಚ್ನೂ ಹಾಕ್ಬೋದು, ನಡೀತೈತಿ. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಹಾಕ್ರಿ. ಇಲ್ಲಿ ನೋಡಿರಿ ನಾನು ದಾರ ಕಟ್ಟಾತು ಮತ್ತು ಹಾಕೊಂಡು ಹಾಕ್ತೀನಿ. ಎರಡು ಕಡೆನೂ ಕ್ಯಾನ್ವಾಸ್ ಹಾಕಿ ಹೊಲಿದ್ನೆ. ಈಗ ಇದನ್ನು ಜಾಯಿಂಟ್ ಮಾಡೋಣ್ರಿ. ಕೆಳಗಡೆ ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕೋರಿ. ಇಲ್ಲಿ ನಾನು ಹಾಕಾತೀನಿ ನೋಡ್ರಿ, ಹಂಗೆ ಸ್ಟಿಚ್ ಹಾಕೋರಿ. ಮತ್ತು ನಿಮಗೆ ಏನಾರ ಯಾವಾರ ಕಟ್ಟಿಂಗ್ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಒಳಗೆ ಹಾಕಿರಿ. ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹೆಂಗೆ ಮಾಡ್ಬೇಕಂತ ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಕಮಲಾಸ್ ಆಲ್ರೌಂಡರ್ ಕ್ರಿಯೇಷನ್ ಅಂತ ನೆನಪಿಟ್ಕೋರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ, ಹೆಂಗಾಗೈತೆ ಅಂತ ಕಮೆಂಟ್ ಹಾಕಿರಿ. ಅಂದ್ರೆ ನನಗೂ ಗೊತ್ತಾಕೈತಿ ನಾ ಹೆಂಗೆ ಹೊಲಿತೀನಿ ಅಂತ. ನೀವು ಕಮೆಂಟ್ ಹಾಕಿದ್ರೆ ನಂಗೆ ಗೊತ್ತಾಕೈತಿ ರೀ. ಕಮೆಂಟ್ ಹಾಕ್ಲ ನನಗೂ ಗೊತ್ತಾಗಂಗಿಲ್ಲ ರೀ. ಈಗ ನೋಡಿರಿ ಜಾಯಿಂಟ್ ಮಾಡಾತೀನಿ ನೋಡಿರಿ. 1 ಇಂಚ್ ಮಾರ್ಜಿನ್ ಬಿಟ್ಟು ಜಾಯಿಂಟ್ ಮಾಡ್ಬೇಕ್ರಿ. ಈಗ ಒಂದು ಸ್ಟಿಚ್ ಹಾಕೀನಿ, ಮತ್ತು ತಿರ್ಗಾ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕೊಂಡ್ರಿ. ಆಮೇಲೆ ಹಾಕಕತ್ತೀನಿ ನೋಡ್ರಿ, ಹಂಗೆ ಹಾಕ್ರಿ, ನೀಟಾಗಿ ಹಾಕ್ರಿ. ಹೊಲಿಗೆ ಒಂದೇ ಮಾರ್ಜಿನಲ್ಲೇ ಇರಲಿ. ಒಂದು ಕಡೆ ಜಾಸ್ತಿ ಹಾಕೋದು, ಒಂದು ಕಡೆ ಕಡಿಮೆ ಹಾಕೋದು ಮಾಡಕ್ಕೆ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಎಷ್ಟು ಮಾರ್ಜಿನ್ ಬಿಟ್ಟು ಹಾಕಿರ್ತೀರೋ ಎಂಡ್ವರೆಗೂ ಅದೇ ಮಾರ್ಜಿನಲ್ಲೇ ಹೊಲಿಗೆ ಹಾಕಬೇಕು. ಇವಾಗ ಆಯ್ತು ನೋಡ್ರಿ, 2 ಸತಿ ಹೊಲಿಗೆ ಹಾಕ್ಕೊಂಡೆ. ಮತ್ತು ನಿಮಗೆ ಯಾವಾರ ಕಮೆಂಟ್ ಬೇಕಂದ್ರೆ, ನಿಮ್ಗೆ ಯಾವಾರ ವಿಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ಹಾಕ್ರಿ. ಈಗ ಪಟ್ಟಿ 6 ಇಂಚ್ ಏನು ಮಾರ್ಜಿನ್ ಬಿಟ್ಟು ನಾವು ಪ್ಯಾಂಟಿಂದ ಉದ್ದ ಹಾಕಿರ್ತೀವಲ್ರಿ, ಈಗ ಅದನ್ನ ಪಟ್ಟಿ ರೆಡಿ ಮಾಡೋಣ್ರಿ. 6 ಇಂಚ್ ಪಟ್ಟಿ ರೆಡಿ ಮಾಡ್ಬೇಕು ನೋಡ್ರಿ ನಾವು. ಈಗ ಅದೇನು ಪ್ಯಾಂಟ್ ಕಟ್ ಮಾಡ್ಬೇಕಾದ್ರೆ 4 ಪದ್ರ ಉಳಿದೈತಲ್ರಿ, ಅದನ್ನು ನಾನು ಜಾಯಿಂಟ್ ಮಾಡಿಕೊಂಡು ಪಟ್ಟಿ ರೆಡಿ ಮಾಡ್ಕೊತೀನಿ ನೋಡಿರಿ. ಹಿಂಗೆ ಒಂದ್ರ ಮೇಲೆ ಒಂದು ಹಾಕಿ ಹೊಲಿಗೆ ಹಾಕೋಬೇಕು ನೋಡಿರಿ. 4 ಫೋಲ್ಡ್ ನಮಗೆ 4 ಪದ್ರ ಅರಿವು ಸಿಕ್ಕಿರ್ತೈತಿ. ಅದ್ರಾಗ ಒಂದೊಂದು ಸೇರಿಸಿ ಹೊಲಿಗೆ ಹಾಕೋಬೇಕ್ರಿ. ನಮಗೆ ಅಂದ್ರೆ 6 ಇಂಚಿನ ಪಟ್ಟಿ ಸಿಗ್ತೈತಲ್ಲಿ. ಯಾಕಂದರೆ ಇದು ಅರಿವು ಭಾಳ ಕಡಿಮೆ ಇತ್ತು, ನಾನು ಅದ್ರಾಗ ಅಡ್ಜಸ್ಟ್ ಮಾಡತ್ತೀನಿ. ಹಿಂಗೆ ಒಂದೊಂದು ಪಟ್ಟಿ ಜಾಯಿಂಟ್ ಮಾಡಿ ಹೊಲಿಗೆ ಹಾಕ್ಬೇಕು ನೋಡಿರಿ. ನಾ ಇಲ್ಲಿ ಹಾಕಕತ್ತೀನಿ ನೋಡಿರಿ, ಅದೇ ಥರನ ಹೊಲಿಗೆ ಹಾಕ್ಬೇಕು. ಮತ್ತು ತಿರ್ಗಾ ಅಂತ ಹೊಲಿಸ್ಕೊಂಡ್ಬಂದು ಮ್ಯಾಲೆ ಹೊಲಿಗೆ ಹಾಕ್ಬೇಕು ನೋಡಿರಿ. ನಾನು ಹಾಕಕತ್ತೀನಿ ನೋಡಿರಿ, ಹಂಗೆ ಮೇಲ್ಗಡೆ ಎಡ್ಜಿಗೆ ಹೊಲಿಗೆ ಹಾಕ್ಬೇಕು ನೋಡಿರಿ. 2 ಬಟ್ಟೆ ಏನು ಕೂಡಿಸ್ಕೊಂಡು ಹೊಲಿಗೆ ಹಾಕಿರ್ತೀವಲ್ರಿ, ಅದು ಎಡ್ಜಿಗೆ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಬೇಕು. ಅಂದ್ರೆ ಪಟ್ಟಿ ನೀಟಾಗಿ ಬರ್ತೈತಿ. ಈಗ ನೋಡಿರಿ, ಒಂದು ಪಟ್ಟಿ ರೆಡಿ ಆಯ್ತು. ನಾನು ಇನ್ನೊಂದನ್ನು ಅದೇ ಥರ ಮಾಡ್ತೀನಿ ನೋಡಿರಿ. 2 ಪೀಸ್ ಕೂಡಿಸ್ಕೊಂಡು ಈಗ ನಾನು 1 ಪೀಸ್ ಮಾಡಿಕೊಂಡೆ. ಈಗ ಇನ್ನೂ 2 ಪೀಸ್ ಅದಾವೆ. ಅದನ್ನು ಹಂಗೆ 2 ಜೋಡಿಸ್ಕೊಂಡು ಇವ್ರದ್ದು ರೌಂಡ್ ಪಟ್ಟಿ ಪ್ಯಾಂಟಿನ ರೌಂಡ್ ಎಷ್ಟೈತೆ ಅಂದ್ರೆ 42 ಇಂಚ್ ಐತ್ರಿ. 42 ಇಂಚ್ ಅರಿವಿ ಅಂದ್ರೆ ನನಗೆ 21 ಇಂಚ್ ಅರಿವಿ ಬೇಕು. 21 ಇಂಚ್ ಏನು ಇಡಂಗಿಲ್ಲ ರೀ, 24 ಇಂಚ್ ತೊಗೊಳತ್ತೀನಿ ನೋಡಿರಿ ಅವ್ರದ್ದು. ಇದು ಅದೇ ಥರ ಜಾಯಿಂಟ್ ಮಾಡ್ಕೊರಿ. ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಹಾಕ್ರಿ. ಜಾಯಿಂಟ್ ಮಾಡ್ಕೊಂಬಂದು ನೋಡಿರಿ, ಅದೇ ಥರ ಜಾಯಿಂಟ್ ಮಾಡ್ಕೋರಿ ನೀವು. ಜಾಯಿಂಟ್ ಮಾಡಿಕೊಂಡು ಹಿಂಗೆ ಹೊಳಿಸಿ ಹಾಕ್ರಿ. ಹೊಳಿಸಿ ಹಾಕಿದ್ಮೇಲೆ ಅದು ಎಡ್ಜಿಗೆ ಒಂದು ಹೊಲಿಗೆ ಹಾಕ್ರಿ.
ಎಡ್ಜಿಗೆ ಹಾಕ್ರಿ. ಆಯ್ತು ನೋಡಿರಿ, ನಮಗೆ ಎರಡು ಬಟ್ಟೆ ಸಿಕ್ತು. ಈಗ ಪಟ್ಟಿ ಮಾಡ್ಕೊಳಕ್ಕೆ ಮೇಲ್ಗಡೆ ಪಟ್ಟಿ ರೆಡಿ ಮಾಡೋಣ ನೋಡ್ರಿ. ಈಗ ಇಷ್ಟ ಆಯ್ತು ನೋಡ್ರಿ. ಈಗ ಅವನ್ನೆರಡು ಪೀಸು ಸೇರಿಸ್ಕೊಂಡು ಆ ಕಡೆ ಸ್ಟಿಚ್ ಹಾಕೋದು. ಇನ್ನು ಪಟ್ಟಿ ರೆಡಿ ಮಾಡ್ಕೊಳ್ತೀನಿ ನೋಡ್ರಿ. ಇನ್ನು ಸೀದಾ ಅದೆಷ್ಟಿರುತ್ತೆ ಅಷ್ಟು ಪೂರ್ತಿ ಹೊಲಿಗೆ ಹಾಕೊತೀನಿ ನೋಡ್ರಿ. ಜಾಯಿಂಟ್ ಮಾಡತ್ತೀನಿ ಎರಡು ಪೀಸ್ನ. ನೋಡ್ರಿ ಮತ್ತೆ ದಾರ ಕಟ್ಟಾಕ್ತೀನಿ. ಮತ್ತು ನೋಡಿರಿ ಮತ್ತೆ ಹೊಲಿಗೆ ಹಾಕೋತೀನಿ. ಈ ಥರ ಎರಡು ಹೊಲಿಗೆ ಹಾಕೋಬೇಕ್ರಿ. ಆಮೇಲೆ ಈ ಕಡೆ ಹೊಲಿಗೆ ಹಾಕೋತೀನಿ ನೋಡ್ರಿ. ಈ ಕಡೆ ಬೇರೆ ಬೇರೆ ಥರ ಮಾಡೋಣ. ಹಿಂಗೆ ಸೀದಾ ಹೊಲಿಗೆ ಹಾಕೋದು ಬೇಡ. ಇಲ್ಲಿ ನಾವು ಪಟ್ಟಿಗೆ ಎಷ್ಟು ತೊಗೋತೀನಿ ಅಂದಿದ್ನೆ, 22 ಇಂಚ್ ತೊಗೋತೀನಿ ಅಂದಿದ್ದು ನೋಡ್ರಿ. ಮ್ಯಾಲ ಪಟ್ಟಿ ಅಗಲ 22 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಬಟ್ಟೆ ಕಟ್ ಮಾಡ್ಕೊತೀನಿ ನೋಡ್ರಿ. ಹೊಲಿಗೆ ಹಾಕೊಂಡು ಆಮೇಲೆ ಬ್ಯಾಡಾಗಿದ್ದು ಕಟ್ ಮಾಡೋದು ನೋಡ್ರಿ. ಇಲ್ಲೇ ಮೇಲ್ಗಡೆ ಅಷ್ಟೇ ರಫ್ ಹೊಡೀರಿ. ರಫ್ ಹೊಡೆದು ತೆಗೀರಿ. ಒಂದು ಅರ್ಧ ಇಂಚು ಅಷ್ಟೇ ರಫ್ ಹೊಡೀರಿ. ರಫ್ ಹೊಡೆದು ನಾನು ತೋರ್ಸಾತೀನಿ ನೋಡ್ರಿ. ನಾನು ಬಟ್ಟೆಟಿಂದ ಅಷ್ಟೇ ರಫ್ ಹೊಡೆದೀನಿ. ಇಲ್ಲಿ ಕೆಳಗಡೆಯಿಂದ ಮತ್ತೆ ತಿರ್ಗಾ ಕಟ್ ಮಾಡತ್ತೀನಿ ನೋಡ್ರಿ. ಈ ಥರ ಕಟ್ ಮಾಡ್ಕೊಂಬಿಡ್ರಿ ಬ್ಯಾಡಾಗಿದ್ದು. ಮೇಲ್ಗಡೆ ಏನು ರಫ್ ಹೊಡಿವಲ್ಲ ಅದನ್ನ ಅಷ್ಟೇ ಬಿಡ್ರಿ. ಇಲ್ಲಿ ಮತ್ತೆ ಕೆಳಗಡೆಯಿಂದ ಸ್ಟಿಚ್ ಹಾಕ್ಕೊಂತ ಬರ್ರಿ. ಇಲ್ಲಿ ನೋಡ್ರಿ ಮತ್ತೆ ಬಟ್ಟೆ ಎಕ್ಸ್ಟ್ರಾ ಬಂದೈತಿ, ಅದನ್ನು ಕಟ್ ಮಾಡಿ ತೆಗಿತೀನಿ. ಇಲ್ಲಿ ಕಟ್ ಮಾಡಿರಿ. ಮೇಲ್ಗಡೆ 2 ಇಂಚು ಮಾರ್ಜಿನ್ ಬಿಟ್ಟು ಹೊಲಿಗೆ ಹಾಕ್ರಿ. ಈಗ ನಾ ಹೊಲಿಗೆ ಹಾಕಕತ್ತೀನಿ ನೋಡ್ರಿ. ಮೇಲೆ 2 ಇಂಚ್ ಬಿಟ್ಟಿನಿ ನೋಡ್ರಿ. ಮತ್ತು ಅದನ್ನ ತಿರ್ಗಾ ಹೊಳಸ್ಕೊತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಮೇಲ್ಗಡೆ ಅರ್ಧ ಇಂಚು ರಫ್ ಹೊಡೆದಿದ್ದೆ. ಈಗ ಮೇಲ್ಗಡೆ 2 ಇಂಚು ಮಾರ್ಜಿನ್ ಬಿಟ್ಟು ಹೊಲಿಗೆ ಹಾಕಿನಿ ನೋಡ್ರಿ. ಈಗ ತೋರಿಸ್ತೀನಿ ನೋಡ್ರಿ ಅದು ಹೆಂಗೆ ಬಂದೈತಂತ. ಇಲ್ಲಿ ನೋಡ್ರಿ ಈ ಥರ 2 ಇಂಚು ಓಪನ್ ಬಿಡ್ಬೇಕು ನೋಡ್ರಿ. ಈಗ ಅದು ಓಪನ್ ಬಿಟ್ಟಿರ್ತೀವಲ್ಲ ಅದು ಎಡ್ಜಿಗೆ ಒಂದು ಹೊಲಿಗೆ ಹಾಕೊಂಡ್ರಿ. ಅದನ್ನು ಯಾಕೆ ಓಪನ್ ಬಿಟ್ಟಿನಂದ್ರೆ ಡೋರಿ ಸೇರಿಸ್ಬೇಕಲ್ರಿ, ಅದಕ್ಕೆ ನಾನು ಓಪನ್ ಬಿಟ್ಟೇನಿ. ಅದನ್ನ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಎಡ್ಜಿಗೆ ಹೊಲಿಗೆ ಹಾಕೊಳ್ತೀನಿ ನೋಡ್ರಿ. ಆ ಕಡೆ ಈ ಕಡೆ 2 ಎಡ್ಜಿಗೆ ಹೊಲಿಗೆ ಹಾಕೋರಿ. 2 ಇಂಚನ್ನು ಓಪನ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಎಡ್ಜಿಗೆ ಓಪನ್ ಮಾಡ್ಕೊಬೇಕ್ರಿ. ಅದು ಕ್ಲೋಸ್ ಮಾಡ್ಕೊಬೇಡ್ರಿ, ಓಪನ್ ಇರಲಿ ಡೋರಿ ಸೇರ್ಸು. ಇಷ್ಟ ಆಯ್ತು ನೋಡ್ರಿ. ದಾರ ಎಲ್ಲ ಅವಾಗ ಕಟ್ ಮಾಡಿಬಿಡ್ರಿ. ದಾರ ಉದ್ದುದಾಗೆ ಬಿಡಾಕೋಬೇಡ್ರಿ, ಚೆಂದ ಕಾಣಂಗಿಲ್ಲ. ಈಗ ಅದನ್ನು 1 ಇಂಚಿಗೆ ಫೋಲ್ಡ್ ಮಾಡೋಣ್ರಿ. ಇಲ್ಲಿ ನೋಡಿ ನಾ ಫೋಲ್ಡ್ ಮಾಡಿ ನೋಡಿ ಈ ಥರ ಬಂತು ನೋಡಿ. ಆ ಕಡೆ ಈ ಕಡೆ ಓಪನ್ ಬರ್ತೈತಿ. ಅದರಿಂದ ಆ ಕಡೆ ಈ ಕಡೆ ಡೋರಿನ ಹಾಸ್ಕೋಬೋದು ನಾವು. ಈಗ 1 ಇಂಚಿಗೂ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋರಿ. ಹಾಕೋರಿ. ಹಿಂಗೆ ನಿಧಾನಕ್ಕೆ ಹೊಲಿರಿ, ಚಂದಾಗ ಹೊಲಿರಿ. ಈಗ ಹಾಕಿ ನೋಡಿ 1 ಇಂಚ್ ಮಾರ್ಜಿನಿಗೂ 1 ಸ್ಟಿಚ್ ಹಾಕತ್ತೇನೆ ರೀ. ಸುತ್ತಾಗ 1 ಇಂಚ್ ಮಾರ್ಜಿನ್ ಬಿಟ್ಟು ಹೊಲಿಗೆ ಹಾಕೋರಿ. ನೀಟಾಗಿ ಹಾಕೋರಿ. ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅದೇ ಮಾರ್ಜಿನೇ ಹಾಕಬೇಕು. ಒಂದು ಕಡೆ ಜಾಸ್ತಿ ಮಾಡಿಸೋದು ಒಂದು ಕಡೆ ಕಡಿಮೆ ಮಾಡಿಸೋದು ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿಗೆ ರಫ್ ಹೊಡೆದು ತೆಗಿತೀನಿ ನೋಡಿರಿ. ಈಗ ನಂದು ಕ್ಲಿಯರ್ ಆಯ್ತು ನೋಡಿರಿ ಪಟ್ಟಿ. ಈ ಥರ ಬಂತು ನೋಡಿರಿ. ಇಲ್ಲಿ ಇದನ್ನು ಫೋಲ್ಡ್ ಮಾಡೋಣ್ರಿ. 4 ಫೋಲ್ಡ್ ಮಾಡಿಕೊಂಡು 6 ಇಂಚ್ ಮಾರ್ಜಿನ್ ತಕ್ಕೋಬೇಕಲ್ರಿ. 6 ಇಂಚ್ ಪಟ್ಟಿ ಬಿಟ್ಟಿದ್ನಿ. ನೀಟಾಗಿ ಮಾಡ್ಕೋರಿ. 4 ಫೋಲ್ಡು ಒಂದೇ ಥರ ಬರಬೇಕು. ಆ ಥರ ಮಡಿಚಾಕೋರಿ. ನೋಡ್ಕೋರಿ ಮೇಲೆ ಕೆಳಗಡೆ 4 ಇಂಚ್ ಒಂದೇ ಥರ ಐತಿಲ್ಲ ಅಂತಂದು. ಈಗ 6 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನೋಡಿರಿ. 6 ಇಂಚಲ್ಲ 6.5 ಅರ್ಧ ಇಂಚು ಮಾರ್ಜಿನ್ ಬೇಕು ಪ್ಯಾಂಟಿಗೆ. ಇದಕ್ಕೆ ಜಾಯಿಂಟ್ ಮಾಡೋಕೆ ಅರ್ಧ ಇಂಚ್. ಇಲ್ಲಿ 6.5ಗೆ 1 ಇಂಚ್
ಅಂದ್ರೆ ನಮ್ಮ ಪಟ್ಟಿ ಇರೋದು 6 ಇಂಚು, ಅರ್ಧ ಇಂಚ್ ಮಾರ್ಜಿನ್, 6.5 ಇಂಚ್ ಮಾರ್ಜಿನ್. ಈಗ 3 ಇಂಚ್ ಹಾಕಿನ 3 ಪಾಯಿಂಟ್ ಹಾಕಿನ ನೋಡ್ರಿ. ಆ ಪಾಯಿಂಟಿಗೆ ಒಂದು ಲೈನ್ ಹಾಕೊಂಡ್ರಿ. ಈಗ ಕಟ್ ಮಾಡ್ತೀನಿ ನೋಡ್ರಿ. ಅರ್ಧ ಇಂಚ್ ಮಾರ್ಜಿನ್ ಬಿಡ್ರಿ, ಇಲ್ಲಾಂದ್ರೆ ಪ್ಯಾಂಟ್ ಗಿಡ್ಡು ಬಂದುಬಿಡ್ತೈತಿ. ಇಲ್ಲಿ ಆ ಕಡೆ ಒಂದೊಂದು ಇದು ಮಾಡೋಣ ರೀ, ನ್ಯಾಚ್ ಹಾಕೊಳ್ಳೋಣ. ಇಲ್ಲಿ ತೋರ್ಸಾತಿ ನೋಡ್ರಿ. ನಾವು ಹೊಲಿಗೆ ಏನು ಕೂಸಿರ್ತೀವಲ್ಲ ಅದಕ್ಕೆ ಎರಡು ಒಂದೇ ಥರ ಇಟ್ಕೊಂಡು ಆ ಕಡೆ ಈ ಕಡೆ ಬಟ್ಟೆ ಬರ್ತದಲ್ಲ ಅಲ್ಲಿ ಒಂದೊಂದು ನ್ಯಾಚ್ ಹಾಕೋರಿ. ಇಲ್ಲೇ ಫಿಲ್ಡ್ ಹಿಡಿಬೇಕಾಗ್ತೈತೆ ಪ್ಯಾಂಟಿಂದು, ಅಂದ್ರೆ ಪ್ಯಾಂಟು ಸೆಂಟ್ರು ಅದೆಲ್ಲ ಕರೆಕ್ಟಾಗಿ ಬರ್ತೈತಿ. ನಾವು ನ್ಯಾಚ್ ಹಾಕೊಳ್ಳೋರ ಹೊಲೆ ಹಾಕೋದ್ರೆ ಒಂದು ಆ ಕಡೆ ಒಂದು ಈ ಕಡೆ ಬಂದುಬಿಡ್ತೈತಿ. ಕರೆಕ್ಟಾಗಿ ನ್ಯಾಚ್ ಹಾಕೋರಿ. ಈಗ ಇಲ್ಲಿ ಏನು ನಾವು ಓಪನ್ ಮಾಡಿರ್ತೀವಲ್ರಿ ಅದನ್ನು ಆಮೇಲೆ ಪ್ಯಾಂಟ್ನ ಎರಡು ಜಾಯಿಂಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಪಟ್ಟಿ ಮತ್ತು ಪ್ಯಾಂಟ್ನ ಜಾಯಿಂಟ್ ಮಾಡ್ತೀನಿ ರೀ. ಇಲ್ಲಿ ಫಿಲ್ಟ್ ಹಿಡಿಬೇಕಾಗ್ತೈತೆ. ನಾವೇನಲ್ಲಿ ಒಂದು ಸರಿ ಮಾರ್ಜಿನ್ ಹಾಕಿರ್ತೀವಲ್ಲ ಆ ಮಾರ್ಜಿನ್ಗೆ ಈ ಮಾರ್ಜಿನ್ಗೆ ಸೇರಿಸಿ ಬಟ್ಟೆ ಎಷ್ಟು ಉಳಿತೈತಲ್ಲ ಅದಷ್ಟು ಅಲ್ಲೇ ಫಿಲ್ಟ್ ಹಿಡಿಬೇಕು ನೋಡ್ರಿ. ಫಿಲ್ಟ್ ಹಿಡೀರಿ. ಹಿಂಗೆ ಫಿಲ್ಟ್ ಹಿಡಿಬೇಕು ನೋಡ್ರಿ. ಅದು ನ್ಯಾಚೆ ಈ ನ್ಯಾಚೆ ಕರೆಕ್ಟಾಗಿ ಕೂಡ್ಬೇಕು ರೀ. ಬಟ್ಟೆ ಎಷ್ಟು ಉಳಿತೈತೋ ಅಷ್ಟನ್ನು ನ್ಯಾಚ್ ಹಾಕ್ಬೇಕು ನೋಡ್ರಿ. ಒಂದು ಅರ್ಧ ಇಂಚಿಗೆ ಒಂದೊಂದು ನ್ಯಾಚ್ ಫಿಲ್ಟ್ ಹಿಡೀರಿ. ನಾ ಈ ಫಿಲ್ಟ್ ಹಿಡಿ ಹಾಕ್ತೀನಿ ನೋಡ್ರಿ. ನ್ಯಾಚಿಗೆ ಕರೆಕ್ಟಾಗಿ ಕೂಡ್ಬೇಕು ನೋಡ್ರಿ. ಕರೆಕ್ಟಾಗಿ ಬರೋಂಗೆ ನ್ಯಾಚ್ ಹಾಕೋರಿ. ಫಿಲ್ಟ್ ಹಿಡಿದು ಮೇಲ್ಗಡೆ ಪಟ್ಟಿನ ಮೇಲ್ಗಡೆ ಇಟ್ಟು ಸ್ಟಿಚ್ ಹಾಕ್ರಿ. ಈಗ ಒಂದು ಸೈಡ್ ಆಯ್ತು ನೋಡ್ರಿ. ಇನ್ನೊಂದು ಸೈಡ್ ನ್ಯಾಚಿಗೆ ಬಂದ ತಕ್ಷಣ ಫಿಲ್ಟ್ನ ಅಪೋಸಿಟ್ ಹಾಕ್ಬೇಕ್ರಿ. ಈಗ ನಾನು ಫಿಲ್ಟ್ ಇನ್ನು ಒಂದ್ಸರಿ ಸೀದಾ ಹಿಡಿದು ಒಂದ್ಸರಿ ಉಲ್ಟಾ ಹಾಕತ್ತೀನಿ ನೋಡ್ರಿ. ಅಪೋಸಿಟ್ ಹಾಕತ್ತೀನಿ. ಅದು ನ್ಯಾಚ್ ನೋಡ್ಕೊಳತ್ತೀನಿ ರೀ. ನಾನು ನ್ಯಾಚಿಗೆ ಬೆಸ್ಟ್ ಬಟ್ಟೆ ಉಳಿತೈತು ಅಷ್ಟು ಬಟ್ಟೆ ಉಳಿದ್ರನ್ನೆಲ್ಲ ಫಿಲ್ಟ್ ಹಿಡ್ಕೋಬೇಕು ನೋಡ್ರಿ. ಈಗ ನಾನು ಒಂದು ಸೈಡ್ ಆಯ್ತು. ಈಗ ಬಲಗಡೆ ದಾತಿ ಈಗ ಎಡಗಡೆ ಹಾಕೊಳತ್ತೀನಿ ನೋಡ್ರಿ. ಈ ಫಿಲ್ಟು ಎಡಗಡೆ ಬಲಗಡೆ ಎರಡು ಕಡೆನೂ ಬರ್ತಾವ್ರಿ. ಒಬ್ಬೊಬ್ಬರು ಒಂದೇ ಸೈಡ್ ಮಾಡಿಬಿಡ್ತಾರೆ, ಅದು ಚೆಂದ ಕಾಣಂಗಿಲ್ಲ ರೀ. ಆ ಕಡೆ ಈ ಕಡೆ ಎಷ್ಟು ಬಟ್ಟೆ ಇರ್ತದೆ ಸಮಾನ 4 ಭಾಗ ಮಾಡಿಕೊಂಡು ಅರ್ಧ ಆ ಕಡೆ ಅರ್ಧ ಈ ಕಡೆ ಫಿಲ್ಟ್ ಹಾಕೋಬೇಕು ರೀ. ಅಂದ್ರೆ ಪ್ಯಾಂಟು ಚೆಂದ ಕಾಣಿಸ್ತೈತಿ ನೋಡಾಕ. ಒಬ್ಬೊಬ್ಬರು ಮುಂದ್ಗಡೆನೇ ಎಲ್ಲ ಫಿಲ್ಟ್ ಹಿಡಿದು ಪ್ಯಾಂಟ್ ಹೊಲಿತಾರೆ, ಅದು ಅಷ್ಟು ಚೆಂದ ಬರಂಗಿಲ್ಲ ರೀ. ಅರ್ಧ ಬಟ್ಟೆನ ಸೀದಾ ನ್ಯಾಚ್ ಹೊಲಿಗೆ ಹಾಕೋರಿ. ಆಮೇಲೆ ಅದು ನ್ಯಾಚಿಗೆ ಬಂದ ತಕ್ಷಣ ಮತ್ತು ಅಪೋಸಿಟ್ ಹೊಲಿಗೆ ಹಾಕೋರಿ. ಇಲ್ಲಿ ನೋಡ್ರಿ ನಾನು ಮತ್ತು ಅಪೋಸಿಟ್ ಹಾಕೊಳತ್ತೀನಿ ನೋಡ್ರಿ. ಅಂದ್ರೆ ಹೊಲಿಗೆ ಹಿಂಗೆ ಅಪೋಸಿಟ್ ಬರ್ತಾವಲ್ರಿ. ನಾವು ಐರನ್ ಮಾಡಿಬಿಟ್ರೆ ಭಾಳ ಚಂದ ಕಾಣಿಸ್ತೈತೆ ರೀ ಪ್ಯಾಂಟ್. ಇಲ್ಲಿ ನೋಡ್ರಿ ನಂದೆಲ್ಲ ಮುಗೀತಿದ್ದು ಪೂರ್ತಿ. ನಾನು ಪ್ಯಾಂಟಿನ ಸುತ್ತತಿ ಎಲ್ಲನೂ ಹೊಲಿಗೆ ಹಾಕ್ಕೊಂಡೇನಿ ರೀ. ಈಗ ಮತ್ತೆ ತಿರ್ಗಾ ಒಂದು ಹೊಲಿಗೆ ಹಾಕ್ತೀನಿ ನೋಡ್ರಿ. ಒಂದಾಗ ಹೊಲಿಗೆ ಹಾಕಿದ್ನಿ, ಈಗ ಇನ್ನೊಂದು ಹೊಲಿಗೆ ಹಾಕ್ತೀನಿ ನೋಡ್ರಿ. ಫಿಲ್ಟ್ ಮಾತ್ರ ನೋಡ್ಕೊಂಡು ಕರೆಕ್ಟಾಗಿ ಹಿಡಿಬೇಕು ನೋಡ್ರಿ. ಕರೆಕ್ಟಾಗಿ ಹಿಡೀರಿ. ನಾನು ಮತ್ತೊಂದು ಹೊಲಿಗೆ ಹಾಕ್ತೀನಿ ರೀ. ಎರಡು ಹೊಲಿಗೆ ಹಾಕೋರಿ, ಒಂದಿಂದ ಹೊಲಿಗೆ ಹಾಕೊಂಡು ಹೊಲಿಬೇಡ್ರಿ. ನೋಡ್ರಿ ನಮ್ಮ ಮುಗೀತು ನೋಡಿರಿ. ಸೊಂಟ ಸುತ್ತ ಅಲ್ತೇನೆ ಫುಲ್ ಹೊಲಿಗೆ ಹಾಕೇನಿ ನೋಡಿರಿ. ಈಗ ನೋಡ್ರಿ ನಂದು ಪ್ಯಾಂಟ್ ರೆಡಿ ಆಯ್ತು. ರೆಡಿ ಆದಮೇಲೆ ಈ ಥರ ಬರ್ತೈತೆ ನೋಡ್ರಿ ಪ್ಯಾಂಟ್. ಈಗ ಹೊಲಿಗೆ ನಾವು ಫಿಲ್ಟ್ ಏನು ಹಿಡ್ದಿರ್ತೀವಲ್ರಿ ಅದು ತೋರಿಸ್ತೀನಿ ನೋಡಿರಿ. ತೋರಿಸ್ಲಿ. ಈಗ ಟಾಪ್ ಹೊಲೀನಿ. ಟಾಪು ಈಗ ನಾನು ಫಸ್ಟಿಗೆ ಫ್ರಂಟ್ ಹೊಡ್ಕೊತೀನಿ ನೋಡ್ರಿ. ಈ ಥರ ಒಂದು ಸೇಫ್ಟಿ ಪಿನ್ ಹಾಕೋರಿ. ಅಂದ್ರೆ ಸೇಫ್ಟಿ ಪಿನ್ ಹಾಕೊಂಡ್ಬಿಟ್ರೆ ಬಟ್ಟೆ ಆ ಕಡೆ ಆಗಂಗಿಲ್ಲ ರೀ. ಇಲ್ಲಿ ನೋಡ್ರಿ ನಾನು ಮಾಡ್ಕೊತೀನಿ ನೋಡ್ರಿ. ನೆಕ್ ಹೆಂಗೈತೋ ಹಂಗೆ ಒಂದು
ಕಾಲು ಇಂಚ್ ಬಿಟ್ಟು ಹೊಲಿಗೆ ಹಾಕ್ರಿ. ಸ್ಟಾರ್ಟಿಂಗ್ ಎಷ್ಟು ಮಾರ್ಜಿನ್ ಬಿಟ್ಟಿರ್ತಾರೋ ಅಷ್ಟೇ ಮಾರ್ಜಿನ್ ಬಿಟ್ಬಿಟ್ಟು ಹೊಲಿಗೆ ಹಾಕ್ರಿ. ಒಂದು ಕಡೆ ಜಾಸ್ತಿ ಮಾರ್ಜಿನ್ ಬಿಟ್ಟು ಒಂದು ಕಡೆ ಕಡಿಮೆ ಮಾರ್ಜಿನ್ ಬಿಟ್ಟು ಹೊಲಿಗೆ ಹಾಕ್ಬೇಡ್ರಿ. ಒಂದೇ ಥರ 1/4 ಇಂಚ್ ಬಿಟ್ಟರೆ ಸಾಕು. ನಿಮ್ಗೆ ಸರಿ ಹಾಕಿಲ್ಲ ಅಂದ್ರೆ ಸುತ್ತು ಕಡೆನೂ ಒಂದು ಸೇಫ್ಟಿ ಪಿನ್ ಹಾಕೋರಿ. ಅಂದ್ರೆ ಹೊಲ್ಯಾಕ ನಿಮ್ಗೆ ಸರಿ ಹೋಗ್ತೈತಿ. ನಾನು ಒಂದು ಸೈಡೆ ಮಾತ್ರ ಸೇಫ್ಟಿ ಪಿನ್ ಹಾಕಿನಿ ನೋಡ್ರಿ. ಈಗ ಫ್ರಂಟ್ ನೆಕ್ ಫುಲ್ ನಾನು ಹೊಲಿಗೆ ಹಾಕೊಂಡು ನೋಡ್ರಿ. ಈಗ ಹೇಳ್ತೇನೆ ಅದನ್ನ ಏನು ಮಾಡ್ಬೇಕಂತಂದು. ಈಗ ಸೇಫ್ಟಿ ಪಿನ್ ತೆಗೆದು ಅದು ನೆಕ್ ಹೆಂಗೈತೋ ಅದಷ್ಟು ನಾನು ಫ್ರಂಟ್ನ ಕಟ್ ಮಾಡತ್ತೀನಿ ನೋಡ್ರಿ. ಮೇನ್ ಫ್ಯಾಬ್ರಿಕ್ ಏನು ನಾವು ನೆಕ್ ತಗೊಂಡಿರಲಿಲ್ಲ, ಲೈನಿಂಗ್ ಅಷ್ಟೇ ನೆಕ್ ತಗೊಂಡಿದ್ದೆ. ಈಗ ಸ್ಟಿಚ್ ಹಾಕ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ತೀನಿ ನೋಡ್ರಿ. ಇವಾಗ ನೆಕ್ ಈ ಥರ ಬರ್ತೈತೆ ನೋಡ್ರಿ. ಇಲ್ಲಿ ಸಣ್ಣಗೆ ಒಂದು ನ್ಯಾಚ್ ಹಾಕ್ಕೊಡ್ರಿ, ಕಟ್ ಮಾಡಿರಿ. ಇಷ್ಟೇ ಸ್ಟಿಚ್ ನೋಡ್ಕೊಂಡು ಕಟ್ ಮಾಡಿರಿ. ಸ್ಟಿಚ್ ಕಟ್ ಮಾಡಬೇಡ್ರಿ. ಮತ್ತು 1 ಇಂಚಿಗೆ 2 ಇಂಚಿಗೆ ಒಂದು ಸ್ವಲ್ಪ ಕಟ್ ಮಾಡ್ಕೊರಿ. ಅದು ಯಾಕಂದ್ರೆ ಬಟ್ಟೆ ಹೊಳಿಸಾಕ್ತೀವಲ್ರಿ, ಅದು ನ್ಯಾಚ್ ಹಾಕ್ಕೊಂಡ್ರೆ ನೀಟಾಗಿ ಬರ್ತೈತೆ ನೆಕ್ಕು. ಇಲ್ಲಿ ನೋಡ್ರಿ, ನೆಕ್ ನಿಮ್ದು ಯಾವ ಸೇಪ್ ತೆಗೆದಿರ್ತೀರಲ್ಲ ಆ ಸೇಪಿಗೆ ಕರೆಕ್ಟಾಗಿ ಟರ್ನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ರಿ. ಇಲ್ಲಿ ನೋಡ್ರಿ, ನಾನು ಈ ಥರ ಸೇಪ್ ತೆಗ್ದೀನಿ. ಅದು ಕರೆಕ್ಟಾಗಿ ಮಾಡಬೇಕು. ಈಗ ಶೋಲ್ಡ್ರ್ ಮೊದಲು ಅಟ್ಯಾಚ್ ಮಾಡತ್ತೀನಿ ನೋಡ್ರಿ. ಶೋಲ್ಡ್ರ್ ಮೇಲೆ ಸ್ಟಿಚ್ ಹಾಕಿದ್ರಿ ನಾನೀಗ. ಈಗ ನೆಕ್ಕನ್ನ ಹೆಂಗೆ ತೆಗ್ದಿನೋ ಅದೇ ಥರ ನಾನು ಎಡ್ಜಿಗೆ ಒಂದು ಹೊಲಿಗೆ ಹಾಕ್ತೀನಿ ನೋಡ್ರಿ. ಅದು ಯಾವ ಥರ ಶೇಪ್ ತೆಗೆದಿತ್ತು ಅದೇ ಶೇಪ್ಗೆ ಕರೆಕ್ಟಾಗಿ ಒಂದೇ ರೀತಿ ಎಡ್ಜಿಗೆ ಹೊಲಿಗೆ ಹಾಕ್ರಿ. ಕರೆಕ್ಟಾಗಿ ನೀಟಾಗಿ ಹೊಲಿಗೆ ಹಾಕ್ರಿ. ಈಗ ಹಾಕಕತ್ತೀನಿ ನೋಡ್ರಿ, ಹಂಗೆ ಹಾಕ್ರಿ ಹೊಲಿಗೆನ. ನೀವು ಕೊಳ್ಳೆ ಯಾವ ಸೇಫಿ ತೆಗೆದಿರ್ತೀರೋ ಅದೇ ಸೇಫ್ಗೆ ಹಾಕೋರಿ. ಇಲ್ಲಿ ನಾವು ಒಂದೊಂದು ಪೀಸಿಗೆ ನೆಕ್ಕಿಗೂ ಕ್ಯಾನ್ವಾಸ್ ಯೂಸ್ ಮಾಡ್ತೇನೆ ರೀ. ಇದೇನು ಅಷ್ಟು ಸೇಫ್ ಇರಲಿಲ್ಲ, ಅದಕ್ಕೆ ನಾನು ಅದರಲ್ಲೇ ಕವರ್ ಮಾಡೀನಿ. ಡಿಸೈನ್ ಸ್ವಲ್ಪ ಹೆವಿ ಇತ್ತಂದ್ರೆ ಅದಕ್ಕೆ ನಾನು ಕ್ಯಾನ್ವಾಸ್ ಹಾಕಿ ಹೊಲಿತೇನೆ ರೀ. ಇಲ್ಲಿ ನೋಡಿ, ಶೋಲ್ಡ್ರು ಜೋಡಿಸೋ ಹಾಕ್ತೇನೆ. ಇದು ಶೋಲ್ಡ್ರು ಆಮೇಲೆ ಸುತ್ತ ಒಂದು ಹೊಲಿಗೆ ಹಾಕೋಬೇಕು. ಸ್ವಲ್ಪ ದೊಡ್ಡ ಹೊಲಿಗೆ ಇಟ್ಟೇ ಹಾಕ್ಕೊಡ್ರಿ, ನಡೀತೈತಿ. ಇಲ್ಲಿ ನೋಡ್ರಿ, ನಾನು ಹೊಲಿಗೆ ಸ್ವಲ್ಪ ದೊಡ್ಡದು ಮಾಡತ್ತೀನಿ. ಸುತ್ತ ಹೊಲಿಗೆ ಹಾಕೊಳತ್ತೇನೆ ನೋಡ್ರಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ಹೊಲಿಗೆ ಹಾಕ್ತೀನಿ. ಅಂದ್ರೆ ಆಮೇಲೆ ನಮಗೆ ಫಿಟ್ಟಿಂಗ್ ಮಾಡೋಕೆ ಸರಿ ಹೋಗ್ತೈತಿ. ಸುತ್ತ ಹೊಲಿಗೆ ಹಾಕೋರಿ. ಟಾಪ್ ಹೆಂಗೈತೋ ಅದೇ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಹೊಲಿಗೆ ದೊಡ್ಡದಿಟ್ಬಿಟ್ಟೆ ಹೊಲಿಗೆ ಹಾಕೋರಿ. ಈಗ ಒಂದು ಸೈಡ್ ಹಾಕೀನಿ ನೋಡ್ರಿ. ಈಗ ಇನ್ನೊಂದು ಸೈಡ್ ಈ ಕಡೆಯಿಂದ ಹಾಕ್ತೀನಿ ನೋಡ್ರಿ. ನೋಡ್ಕೊರಿ, ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀನಿ ರೀ. ನ್ಯಾಚಿಗೆ ಅದಕ್ಕೆ ಇದಕ್ಕೆ ಕರೆಕ್ಟಾಗಿ ಬರೋ ಹಂಗನ ಹೊಲಿಗೆ ಹಾಕ್ರಿ. ಇಲ್ಲಿ ನೋಡ್ರಿ, ಅಳತಿ ನೋಡ್ಕೊತೀನಿ ನೋಡ್ರಿ. ಕೆಳಗಡೆಯಿಂದನೇ ಹಾಕ್ತೀನಿ ನೋಡ್ರಿ. ನಾನು ಕರೆಕ್ಟಾಗಿ ಹೊಲಿಗೆ ಹಾಕ್ಬೇಕು ನೋಡ್ರಿ. ಆಯ್ತು ನೋಡ್ರಿ, ನಾನು ಆಗಲೇ ಆ ಕಡೆನೂ ಹಾಕೀನಿ, ಈಗ ಈ ಕಡೆನೂ ಹೊಲಿಗೆ ಹಾಕ್ಕೊಂಡೀನಿ. ಇದಾದ ತಕ್ಷಣ ಇನ್ನೇನು ನೆಕ್ಸ್ಟ್ ಮಾಡೋದಂದ್ರೆ ಈಗ ಬ್ಯಾಕ್ ರೆಡಿ ಮಾಡೋಣ್ರಿ. ಆಯ್ತು ನೋಡ್ರಿ, ನಂದು ಫ್ರಂಟ್ ರೆಡಿ ಆಯ್ತು. ಈಗ ಫ್ರಂಟ್ ರೆಡಿ ಆಯ್ತು. ಈಗ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ನು ಅದೇ ಥರನ ಮಾಡ್ಬೇಕು ನೋಡ್ರಿ. ಫಸ್ಟು ಮೇನ್ ಫ್ಯಾಬ್ರಿಕ್ ಹಾಕೋರಿ. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಹಾಕೋರಿ. ಈಗ ನಾನು ಮೇನ್ ಫ್ಯಾಬ್ರಿಕ್ ಹಾಕಿನಿ ನೋಡ್ರಿ. ಈಗ ಲೈನಿಂಗ್ ಹಾಕೊಳತ್ತೇನೆ. ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಒಂದು ಸೇಫ್ಟಿ ಪಿನ್ ಹಾಕ್ಕೊಡ್ರಿ ನೀವು. ಇದು ನೋಡಿರಿ, ಸ್ಟಿಚ್ ಹಾಕ್ತೀನಿ ನೋಡಿರಿ. ಒಂದು 1/4 ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಬೇಕು. ಸುತ್ತ ಒಂದು 1/4 ಇಂಚೇ ಬಿಡ್ರಿ, ಜಾಸ್ತಿ ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ, ಸೇಫ್ ಹೋಗ್ಬಿಡ್ತೈತಿ. ಹಾಕತ್ತೀನಿ ನೋಡ್ರಿ. ಹಂಗೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋರಿ. ಆ ಕಡೆ ಈ ಕಡೆ ನೋಡ್ಕೋರಿ. ಶೋಲ್ಡ್ರು ಬಟ್ಟೆ ಎಲ್ಲ ಒಂದೇ ರೀತಿ ಇರಬೇಕು.
ಈಗ ಹಾಕಿ ನೋಡಿರಿ. ಈಗ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ತೀನಿ. ಈಗ ಹಂಗೆ ಕಟ್ ಮಾಡ್ಬೇಕಾದ್ರೆ ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದಿಲ್ಲ ರೀ, ಲೈನಿಂಗ್ ಒಂದ ಕಟ್ ಮಾಡಿದ್ದೆ. ಈಗ ನೆಕ್ ಕಟ್ ಮಾಡಿದ್ದು ನೋಡಿರಿ. ಈಗ ಅಲ್ಲೇ ಸ್ವಲ್ಪ ಕಟ್ ಮಾಡ್ತೀನಿ ನೋಡಿರಿ. ಒಂದು 2 ಇಂಚು 1.5 ಇಂಚು ಹಿಂಗೆ ರೌಂಡೇ ಕಟ್ ಮಾಡ್ತೀನಿ ನೋಡಿರಿ. ನೋಡ್ಕೊಂಡು ಹಾಕೋರಿ, ಸ್ಟಿಚ್ ಮೇಲೆ ಕಟ್ ಮಾಡಬೇಡ್ರಿ. ಈಗ ಹೊಳಿಸಿ ಹಾಕಿ ಒಂದು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೊಳತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ನಾ ಹೊಲಿಗೆ ಹಾಕತ್ತೀನಲ್ಲ ಹಂಗೆ ಹೊಲಿಗೆ ಹಾಕೋರಿ. ನೀವು ಲೈನಿಂಗ್ ಮೇಲೆ ಹೊಲಿಗೆ ಹಾಕೋರಿ, ಅದು ಹೊಳಿಸಿ ಹಾಕಿ ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಹೊಲಿಗೆ ಹಾಕೋಣಂತ. ಈಗ ನೋಡಿರಿ ಹಿಂಗೆ ಹಾಕಿನಿ ನಾನು. ಇನ್ನು ಹೊಳಿಸಿ ಹಾಕಿ ಈಗ ಇದು ಮೇನ್ ಫ್ಯಾಬ್ರಿಕ್ ಮ್ಯಾಗ ಒಂದು ಹೊಲಿಗೆ ಹಾಕ್ಬೇಕು ನೋಡಿರಿ. ಈಗ ಅಗಳೇ ಲೈನಿಂಗ್ ಮೇಲೆ ಹಾಕಿದ್ವಿ, ಈಗ ಮೇನ್ ಫ್ಯಾಬ್ರಿಕ್ ಮ್ಯಾಗ ಹಾಕಬೇಕು. ನಾನು ಶೋಲ್ಡ್ರಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಈಗ ಇಲ್ಲೇ ಫ್ರಂಟ್ ಇದ್ರ ಜೊತೆ ಸೇರಿಸ್ಕೊಳ್ಳೋಂತಾಡ್ರಿ, ಇಲ್ಲಾಂದ್ರೆ ಕಚ್ಚಾ ಅದು ಹೊರಗೆ ಬರ್ತೈತಿ. ಇದನ್ನ ಮಾತ್ರ ಭಾಳ ನೀಟಾಗಿ ನೋಡ್ಕೋಬೇಕು ನೀವು. ಇಲ್ಲಿ ನೋಡಿರಿ, ಮೇನ್ ಫ್ಯಾಬ್ರಿಕ್ ಇರ್ತೈತಲ್ಲ ಅದ್ರ ಮೇಲೆ ಫ್ರಂಟ್ ಹಾಕ್ಕೊಂಡು ಒಂದು ಹೊಲಿಗೆ ಹಾಕೊಳತ್ತೀನಿ ನೋಡಿರಿ. ಶೋಲ್ಡ್ರು ಜೋಡಿಸೋದಿದು ಹಾಕ್ಕೊಂಡು ಮತ್ತು ಈಗ ಏನು ಜಾಯಿಂಟ್ ಮಾಡಿದ್ವಲ್ಲ ಅದ್ರ ಮೇಲೆ ಲೈನಿಂಗ್ ಹಾಕೋಬೇಕು. ಶೋಲ್ಡ್ರನ್ನ ಲೈನಿಂಗ್ ಅಂದ್ರೆ ಕಚ್ಚಾ ಎಲ್ಲ ಒಳಗಡೆ ಹೋಗ್ಬಿಡ್ತೈತೆ ರೀ, ಕಚ್ಚಾ ಏನೂ ಹೊರಗೆ ಕಾಣಂಗಿಲ್ಲ. ಹಾಕಿನಿ ನೋಡಿರಿ. ಈಗ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಬರ್ತೈತೆ ಅಂತಂದು. ನೋಡಿರಿ, ನಂದು ಇದೇ ಥರ ಬಂದವ್ರು ಕಚ್ಚಾ ಎಲ್ಲ ಒಳಗೆ ಹೋಗ್ಬಿಡ್ತು. ಆ ಕಡೆ ಈ ಕಡೆ ಏನು ಕಚ್ಚಾ ತೋರಿಸೋದಿಲ್ಲ ನಾನು. ನೋಡಿರಿ ಈ ಥರ ನೀಟಾಗಿ ಬರ್ತೈತೆ ನೋಡಿರಿ. ಇದೇ ಥರನ ಮಾಡಿಕೊಡ್ರಿ ನೀವು. ಫಸ್ಟು ಶೋಲ್ಡ್ರ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ ಹಾಕಬೇಕು, ಲೈನಿಂಗ್ ಮೇಲೆ ಲೈನಿಂಗ್ ಹಾಕಬೇಕು. ಇದನ್ನು ಮಾತ್ರ ನೀಟಾಗಿ ನೋಡ್ಕೊಂಡು ಜಾಯಿಂಟ್ ಮಾಡಿರಿ. ನಿಮಗೆ ಅಷ್ಟು ಕನ್ಫ್ಯೂಸ್ ಆದ್ರೆ ನೀಟಾಗಿ ನೋಡ್ಕೊಂಡು ನಿಮಗೆ ಹೆಂಗೆ ಜೋಡ್ಸೋಕ್ಕಾಗತ್ತೆ ಹಂಗೆ ಜೋಡಿಸ್ಕೊರಿ. ಇಲ್ಲಿ ಹಾಕ್ಕೊಂಡೇನು ನೋಡಿರಿ, ಅದು ಒಂದು ಶೋಲ್ಡ್ರ್ ಜೋಡಿಸಿದ್ನೆ, ಇದು ಒಂದು ಶೋಲ್ಡ್ರ್ ಜೋಡಿಸ್ತೇನೆ ನೋಡಿರಿ. ಇದನ್ನು ಅದೇ ರೀತಿಯೇ ಜೋಡಿಸ್ಕೋಬೇಕು. ಇಲ್ಲಿ ಲೈನಿಂಗ್ ಇರೋಲ್ಲ, ಲೈನಿಂಗ್ ಅದ್ರ ಮೇಲೆ ಹಾಕ್ಕೊಂಡು ಹೊಲಿಗೆ ಹಾಕೊಳತ್ತೀನಿ ನೋಡಿರಿ. ಅಂದ್ರೆ ಕಚ್ಚಾ ಎಲ್ಲ ಒಳಗೆ ಹೋಗ್ಬಿಡ್ತೈತೆ ರೀ, ಟಾಪ್ ಚಂದ ಕಾಣಿಸ್ತೈತಿ. ಎರಡೆರಡು ಹೊಲಿಗೆ ಹಾಕೋರಿ, ಒಂದೊಂದು ಹೊಲಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡಿ ಟರ್ನ್ ಮಾಡಿ ತೋರಿಸ್ತೀನಿ ನಾನು. ನೋಡಿರಿ, ಇದು ಇದೇ ಥರ ಬಂತು, ಕಚ್ಚಾ ಎಲ್ಲ ಒಳಗೆ ಹೋಗ್ಬಿಡ್ತು. ಈಗ ನೋಡಿ ಟಾಪ್ ರೆಡಿ ಆಯ್ತು ನಂದು. ಈಗ ನೆಕ್ಕಿ ಮೇಲೆ ಫ್ರಂಟಿಗಷ್ಟೇ ನೆಕ್ ಮೇಲೆ ಸ್ಟಿಚ್ ಹಾಕಿದ್ವಿ, ಬ್ಯಾಕಿಗೆ ಇನ್ನೂ ಹಾಕಿಲ್ಲ ನಾನು. ಶೋಲ್ಡ್ರಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಪೀಸ್ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಅದು ಎಡ್ಜಿಗೇನೆ ಹೊಲಿಗೆ ಹಾಕಬೇಕು. ಈಗ ಬ್ಯಾಕ್ ನೆಕ್ ಮೇಲೆ ಹೊಲಿಗೆ ಹಾಕ್ತೀನಿ ನೋಡಿರಿ. ಎಡ್ಜಿಗೇನೆ ಹಾಕೋರಿ. ಇನ್ನು ಹಾಕಾಕತ್ತೀನಿ ನೋಡಿರಿ. ಆ ಥರ ನೋಡ್ಕೊಂಡು ನಿಧಾನಕ್ಕೆ ಹಾಕ್ರಿ. ಹಾಕಿನಿ ನೋಡಿರಿ. ಈಗ ಆ ಶೋಲ್ಡ್ರಿಂದ ಈ ಶೋಲ್ಡ್ರಿಗೆ ಮಟ್ಟ ಹೊಲಿಗೆ ಹಾಕಿನಿ ನೋಡಿರಿ. ಈಗ ಈ ಶೋಲ್ಡ್ರ್ ಮೇಲೆ ಒಂದು ಹೊಲಿಗೆ ಹಾಕೊಂಡ್ರಿ. ಮತ್ತು ತಿರ್ಗಾ ಅದನ್ನೇನು ಮಾಡೋಣ್ರಿ, ಈಗ ಬ್ಯಾಕ್ ಎರಡು ಜೋಡಿಸ್ಕೊಂಡು ಹೊಲಿಗೆ ಹಾಕೋಬೇಕು ನೋಡಿರಿ. ಫ್ಯಾಬ್ರಿಕ್ ಮತ್ತು ಲೈನಿಂಗ್, ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಸೇರಿ ಒಂದು ದೊಡ್ಡ ಹೊಲಿಗೆ ಇಟ್ಕೊಂಡು ಹೊಲಿಗೆ ಹಾಕಕತ್ತೀನಿ ನೋಡಿರಿ. ಫ್ರಂಟ್ ಅಂತೂ ಆವಾಗಲೇ ಹೊಲಿಗೆ ಹಾಕ್ಕೊಂಡಿದ್ವಿ. ಈಗ ಬ್ಯಾಕ್ ಹಾಕೊಳತ್ತೀನಿ ನೋಡಿರಿ. ಹಿಂಗೆ ಹೊಲಿಗೆ ಹಾಕೋಬೇಕ್ರಿ. ಅಂದ್ರೆ ಫಿಟ್ಟಿಂಗ್ ಮಾಡ್ಬೇಕಾರೆ ನಮಗೆ ಕಷ್ಟ ಅನ್ಸಂಗಿಲ್ಲ ರೀ. ಇದೇ ಥರ ನೀವು ಹೊಲಿಯಾಕೆ ಕಲ್ಕೋರಿ. ನೀವು 4 ಮಂದಿಗೆ ಹೇಳ್ಕೊಡ್ರಿ. ಇಲ್ಲಿ ಈ ಕಡೆಯಿಂದ ಹಾಕೋತೀನಿ ನೋಡಿರಿ, ಕೆಳಗಡೆಯಿಂದನ ನೋಡ್ಕೊಂಡು ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಂಡು ಹಾಕೊಳತ್ತೀನಿ ನೋಡಿರಿ ನಾನು. ಫಸ್ಟು ನೀಟಾಗಿ ನೋಡ್ಕೊಡ್ರಿ, ನೋಡ್ಕೊಂಡು ಆಮೇಲೆ ಸ್ಟಿಚ್ ಹಾಕ್ರಿ. ಹಾಕಕತ್ತೀನಲ್ರಿ ಅದೇ ರೀತಿ ನೀವು ಹಾಕ್ರಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಂಗೆ ಕಮೆಂಟ್ ಹಾಕ್ರಿ, ಹೆಂಗೆ ಹೇಳ್ಕೊಡ್ತೀನಿ ಅಂತ ಕಮೆಂಟ್ ಹಾಕ್ರಿ. ಹೆಂಗೆ ಹೊಲಿತೀನಿ ಅಂತಲೂ ಕಮೆಂಟ್ ಹಾಕ್ರಿ. ಈಗ ನೋಡಿರಿ ಆಯ್ತು ನೋಡಿರಿ, ಪೂರ್ತಿ ನಾನು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಬಂದೆ. ಇಲ್ಲಿ ಮತ್ತು ಶೋಲ್ಡ್ರನ್ನ ಡಬಲ್ ಸ್ಟಿಚ್ ಹಾಕ್ರಿ. ನಾನು ಆವಾಗಲೇ ಒಂದು ಹಾಕಿದ್ನೆ, ಈಗ ಮತ್ತೆ ಒಂದು ಸ್ಟಿಚ್ ಹಾಕ್ತೀನಿ ನೋಡಿರಿ. ಒಂದು 1/4 ಇಂಚ್ ಬಿಟ್ಟು ಮತ್ತೆ ಒಂದು ಸ್ಟಿಚ್ ಹಾಕಬೇಕು.
ಈಗ ನೆಕ್ಕಿಗೂ ಹಾಗೆ ಮಾಡ್ತೀನಿ ರೀ ನಾನು. ಈಗ ಒಂದು ಎಡ್ಜಿಗೆ ಒಂದು ಹೊಲಿಗೆ ಹಾಕಿದ್ದೆ, ಹೊಲಿಗೆ ಬಿಟ್ಬಿಟ್ಟು ಮತ್ತು ಒಂದು 1/4 ಇಂಚು ಮುಂದೆ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ತೀನಿ ನೋಡಿ. ಇದಕ್ಕೆ ಡಬಲ್ ಸ್ಟಿಚ್ ಹಾಕೋದು ಅಂತಾರೆ ರೀ. ಡಬಲ್ ಸ್ಟಿಚ್ ಹಾಕಿದ್ರೆ ನೆಕ್ ಚೆಂದ ಕಾಣಿಸ್ತಾವೆ ರೀ. ಯಾವುದೇ ಆದರೂ ನೀವು ಡಬಲ್ ಸ್ಟಿಚ್ ಹಾಕೋದನ್ನು ಕಲೀರಿ. ನಾನು ಹಾಕಕತ್ತೀನಿ ನೋಡಿರಿ. ಹಂಗೆ ನೀವು ಡಬಲ್ ಸ್ಟಿಚ್ ಹಾಕಿರಿ. ಶೋಲ್ಡ್ರ್ ಮೇಲೂ ಡಬಲ್ ಸ್ಟಿಚ್ ಹಾಕಿರಿ, ನೆಕ್ಕಿಗೂ ಡಬಲ್ ಸ್ಟಿಚ್ ಹಾಕಿರಿ, ಚೆಂದ ಕಾಣಿಸ್ತಾವ. ಅಂದ್ರೆ ಒಂದು 1/4 ಇಂಚ್ ಬಿಟ್ಟು ಹಾಕಿರಿ, ನಡೀತೈತಿ, ಚೆಂದ ಕಾಣಿಸ್ತೈತೆ ರೀ. ಅಂದ್ರೆ ನೋಡಿ ನನ್ನ ಪೂರ್ತಿ ಮುಗೀತು. ನೆಕ್ಕಿಗೂ ಹಾಕಿದ್ನೆ, ಸೈಡು ಜೋಡಿಸಿದ್ನೆ, ಎಲ್ಲ ಮುಗೀತು. ಈಗ ಟಾಪ್ ರೆಡಿ ಆಯ್ತು. ಈಗ ಏನು ಮಾಡೋಣ ರೀ ಮುಂದೆ ನೆಕ್ಸ್ಟ್ ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡೋದು ನೋಡಿರಿ. ಸ್ಲೀವ್ ತೋರಿಸ್ತೇನೆ ರೀ. ಆಮೇಲೆ ಇದು ಏನು ಕಚ್ಚಾ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬಂದಿರ್ತಲ್ಲ ಎಲ್ಲನೂ ಕಟ್ ಮಾಡಿ ತಗೊಂಬಿಡ್ರಿ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಬಿಟ್ಟು ಕಟ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಈ ಕಡೆ ಬಂದಿರ್ತೈತಿ. ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊರಿ. ಈಗ ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್ ಮಾಡೋಣ ನೋಡಿರಿ. ಈಗ ನಾನು ಫ್ರಂಟಿಂದ ಅಟ್ಯಾಚ್ ಮಾಡತ್ತೇನೆ ರೀ. ಆವಾಗಲೇ ನಾನು ನ್ಯಾಚ್ ಹಾಕೊಂಡು ತೋರಿಸಿದ್ನಲ್ಲ ನಿಮಗೆ, ಫ್ರಂಟಿಗೆ ನ್ಯಾಚ್ ಹಾಕೊಳತ್ತೀನಿ ನೋಡಿರಿ ಅಂತಂದು. ಅದು ನ್ಯಾಚು ಮುಂದ್ಗಡೆ ಬರಬೇಕು ನೋಡಿರಿ. ನೀವು ಫ್ರಂಟಿಂದ ಅಟ್ಯಾಚ್ ಮಾಡಾಕತ್ರ ಮುಂದ್ಗಡೆ ಬರಬೇಕು, ಬ್ಯಾಕಿಂದ ಅಟ್ಯಾಚ್ ಮಾಡಾಕತ್ರ ನ್ಯಾಚ್ ಹಾಕಿರೋದು ಹಿಂದ್ಗಡೆಯಿಂದ ಬರಬೇಕು. ಈಗ ನಾನು ಫ್ರಂಟಿಂದ ಅಟ್ಯಾಚ್ ಮಾಡತ್ತೀನಿ. ಫಸ್ಟ್ ನ್ಯಾಚ್ ಇರೋದು ತೊಗೊಂಡಿನಿ ನೋಡಿರಿ. ಆಮೇಲೆ ಬಟ್ಟೆನೂ ಸ್ವಲ್ಪ ಉಲ್ಟಾ ಸೀದಾ ಇರ್ತಾವೆ, ನೋಡ್ಕೊಂಡು ಅಟ್ಯಾಚ್ ಮಾಡಿರಿ. ಉಲ್ಟಾ ಸೀದಾ ಹೊಲಿಯಕ್ಕೆ ಹೋಗ್ಬೇಡ್ರಿ. ಮತ್ತು ಆಮೇಲೆ ನಮಗೆ ಕೆಲಸ ಅದು ಬಿಚ್ಚಿ ಮತ್ತು ಹೊಲಿಗೆ ಹಾಕೋದು ತುಂಬ ರಿಸ್ಕಿನ ಕೆಲಸ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಲಿಬೇಕಾದ್ರೆ ನೀಟಾಗಿ ಸ್ವಲ್ಪ ನಿಧಾನ ಆದರೂ ಚಿಂತೆ ಇಲ್ಲ. ನಿಧಾನಕ್ಕೆ ಮೇನ್ ಫ್ಯಾಬ್ರಿಕ್ ನೋಡಿಕೊಂಡು ಉಲ್ಟಾ ಸೀದಾ ನೋಡಿಕೊಂಡು ನೀಟಾಗಿ ಹೊಲಿಗೆ ಹಾಕಿರಿ. ನಾವು ಅರ್ಜೆಂಟ್ ಈಗ ಹೆಂಗೆ ಹೊಲೆ ಹಾಕ್ಬಿಟ್ವಿ ಅಂದ್ರೆ ಆಮೇಲೆ ಕಸ್ಟಮರ್ ಬಂದು ಹಿಂಗೆ ಮಾಡಿ ನೋಡೋದು ಕೊಡ್ತಾರೆ. ಆಮೇಲೆ ನಾವು ಇಲ್ಲಿ 1 ನಿಮಿಷ ಆಗೋ ಕೆಲಸನ ಆಮೇಲೆ ನಾವು ಅಲ್ಲಿ 1 ಅವರ್ ಕೆಲಸ ಮಾಡ್ಬೇಕಾಕೈತೆ ರೀ. ಇವಾಗಲೇ ಬಟ್ಟೆ ಉಲ್ಟಾ ಸೀದಾ ನೋಡ್ಕೊಂಡು ಹೊಲಿರಿ. ಈಗ ನೋಡಿರಿ ನಾನು ಒಂದು ಸ್ಲೀವ್ ಅಟ್ಯಾಚ್ ಮಾಡಿದ್ದೆ, ಫ್ರಂಟಿಂದನೇ ಅಟ್ಯಾಚ್ ಮಾಡಿ ನೋಡ್ರಿ. ನಾ ಇದನ್ನು ನೋಡಿ ನಂದು ಇಲ್ಲೇ ಬಾಬಿನ ಖಾಲಿ ಆಯಿತು. ಇನ್ನೊಂದು ಬಾಬಿನ ಎಕ್ಸ್ಟ್ರಾ ಸುತ್ತಿಟ್ಕೊಂಡಿದ್ದು ನಾನು, ಅದನ್ನು ಹಾಕ್ತೀನಿ ನೋಡಿರಿ. ಇವಾಗ ಈ ಸ್ಲೀವ್ ಹೆಂಗೆ ಬಂತಂತ ತೋರಿಸ್ತೀನಿ ನೋಡಿರಿ. ಈ ಥರ ಬಂತು ನೋಡಿರಿ. ಇದು ಲಾಂಗ್ ಸ್ಲೀವು. ಅವರು ನಮ್ಮ ಕಸ್ಟಮರು ಲಾಂಗ್ ಸ್ಲೀವ್ ಇಡ ಅಂತ ಹೇಳಿದರು. ಇವರು ಬಾಡಿ ಮೆಜರ್ಮೆಂಟಾಗಿ ಕೊಟ್ಟಿದ್ದರು. ಅಳತೆ ಬಟ್ಟೆ ಏನು ಕೊಟ್ಟಿರಲಿಲ್ಲ. ನಾನು ಮೆಜರ್ಮೆಂಟೇ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ. ಇವಾಗ ಬ್ಯಾಕಿಂದ ಅಟ್ಯಾಚ್ ಮಾಡ್ಬೇಕು ನೋಡಿರಿ. ನಾವು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅದು ಲಾಸ್ಟಿಗೆ ಎಂಡಿಗೆ ಬರಬೇಕು ನೋಡಿರಿ. ಫಸ್ಟು ಒಂದು ಮೆಜರ್ಮೆಂಟ್ ತೊಗೊಂಬಿಡ್ರಿ. ಸ್ಲೀವಿಗೆ ಬಾಡಿಗೆ ಯಾವ ಥರ ಬರ್ತೈತೆ ಅಂತ ನೋಡ್ಕೊಂಡು ಸ್ಟಿಚ್ ಹಾಕ್ರಿ. ನಾನು ಹಾಕ್ತೀನಿ ನೋಡಿರಿ. ಆದರೆ ಒಂದೇ ಮಾರ್ಜಿನಲ್ಲೇ ಇಡೀರಿ ಸ್ಲೀವ್ನ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ. ನೀವು ಕಟ್ ಮಾಡ್ಬೇಕಾದ್ರೆ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರಲ್ಲ ಅದೇ ಮಾರ್ಜಿನಲ್ಲೇ ಇದನ್ನ ಹೊಲಿಗೆ ಹಾಕ್ಬೇಕು ರೀ. ಮತ್ತು ನೀವು ಕಡಿಮೆ ಮಾರ್ಜಿನ್ ಬಿಟ್ಟು ಇಲ್ಲಿ ಜಾಸ್ತಿ ಹೊಲಿಗೆ ಹಾಕಿದರೆ ಮೆಜರ್ಮೆಂಟ್ ತಪ್ಪೋಕೈತೆ ರೀ. ಮತ್ತು ನೀವು ಅಲ್ಲಿ ಜಾಸ್ತಿ ಮಾರ್ಜಿನ್ ಬಿಟ್ಟು ಇಲ್ಲಿ ಕಡಿಮೆ ಮಾರ್ಜಿನಲ್ಲಿ ಹೊಲಿಗೆ ಹಾಕಿರೋ ಅಲ್ಲಿ ಮೆಜರ್ಮೆಂಟ್ ತಪ್ಪೋಕೈತಿ. ನೀವು ಕಟ್ ಮಾಡ್ಬೇಕಾದ್ರೆ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟೇ ಮಾರ್ಜಿನಲ್ಲೇ ಸ್ಟಿಚ್ ಹಾಕ್ಬೇಕು ರೀ. ನೀವು ಎಲ್ಲದಕ್ಕೂ ಒಂದೇ ಮಾರ್ಜಿನ್ ಇಟ್ಕೊಂಬಿಡ್ರಿ. ಯಾರದೇ ಬಟ್ಟೆ ಹೊಲಿದ್ರೂ ಇಷ್ಟೇ ಮಾರ್ಜಿನ್ ಬಿಡಬೇಕು ಇಷ್ಟೇ ಅಂತ ಒಂದು ತಲೆ ಹಾಕೊಂಡ್ಬಿಡ್ರಿ. ಅಂದರೆ ನಿಮಗೆ ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗಂಗಿಲ್ಲ. ಒಂದೇ ಮಾರ್ಜಿನ್ ಬಿಟ್ಟು ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟೇ ಮಾರ್ಜಿನ್ ಬಿಟ್ಟು ಹೊಲಿಗೆ ಹಾಕ್ಬೇಕ್ರಿ. ಇದು ಮೇನ್ ಹೊಲಿಗೆ ಹಾಕ್ಬೇಕಾದ್ರೆ ಆಯ್ತು ನೋಡಿರಿ. ನನಗೆ 2 ಸ್ಲೀವ್ನು ಅಟ್ಯಾಚ್ ಮಾಡಿದೆ. ಇಲ್ಲಿ ನೋಡಿರಿ ನಂದು ಸ್ವಲ್ಪ ಬಟ್ಟೆ ಸಿಕ್ಕಾಕೊಂಡೈತಿ ಸ್ಟಿಚ್ ಒಳಗೆ, ಬಿಚ್ಕೋತಾ ಇದ್ದೀನಿ ನೋಡಿರಿ. ಆಗತ್ತೆ ರೀ ಈ ಥರ ಹೊಲಿಬೇಕಾದ್ರೆ ಇವೆಲ್ಲ ಹಾಕವು ನೋಡಿರಿ. ಬಟ್ಟೆ ಸಿಕ್ಕಾಕೊಂಡ್ರೆ ಹಿಂದ್ಗಡೆ ಹೆಂಗೆ ಫಿಲ್ಟ್ ಬಂದೈತಿ ಅದು ಭಾರಿ ಅಸಹ್ಯ ಕಾಣಿಸುತ್ತೆ ರೀ. ಅದು ಬಿಚ್ಚಬೇಕು ನಾವು ಮತ್ತೆ ಬಿಚ್ಚಿ ಹೊಲಿಬೇಕು. ಬಿಚ್ಚಾತಿ ನೋಡ್ರಿ. ಇಲ್ಲಿ ನಾನು ಸ್ವಲ್ಪ ಯಾಮಾರು ಬಿಟ್ರೆ ಹಿಂಗೆ ಹಾಕವು ನೋಡ್ರಿ. ಆಯ್ತು ನೋಡಿರಿ. ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್ ಮಾಡಿದ್ನಿ. ಈಗ 2 ಸ್ಲೀವ್ ಅಟ್ಯಾಚ್ ಆಯ್ತು ನಂದು. ಈಗ ಕೆಳಗಡೆ ಅವನ್ನ ಫೋಲ್ಡ್ ಮಾಡ್ಕೊಂಡ್ರಿ. ಯಾಕೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದನ್ನ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಅದಕ್ಕೂ 2 ಸ್ಟಿಚ್ ಹಾಕ್ರಿ.
ಮೇಲ್ಗಡೆ ಒಂದು ಎಡ್ಜಿಗೊಂದು ನೋಡಿರಿ. ಹಿಂಗೆ ಹಾಕಾಕತ್ತೀನಿ ನೋಡಿರಿ, ನೀವು ಹಾಕಿರಿ. ನಾನು ಹಾಕಿನಿ ನೋಡಿರಿ, 2 ಹೊಲಿಗೆ ಹಾಕಿನಿ. ನೀವು ಹಂಗೆ ಹೊಲಿಕೆ ಈಗ ಒಂದು ಸ್ಲೀವ್ ಹಾಕೊಂಡು ನೋಡಿರಿ. ಈಗ ಇನ್ನೊಂದು ಸ್ಲೀವ್ ಹಾಕ್ತೀನಿ. ಇದನ್ನು ಹಂಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ರಿ. ಒಮ್ಮೆ ಮೇಲ್ಗಡೆ ಹಾಕೋರಿ, ಆಮೇಲೆ ಒಂದು ಎಡ್ಜಿಗೆ ಒಂದು ಹೊಲಿಗೆ ಹಾಕ್ರಿ. ನಾನು ಅದು ನೋಡ್ರಿ 2 ಸ್ಲೀವ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡೆ. ಈಗ ಫಿಟ್ಟಿಂಗ್ ಮಾಡೋಣ್ರಿ. ಈಗ ನೆಕ್ಸ್ಟ್ ಏನು ಕೆಲಸ ಅಂದ್ರೆ ಫಿಟ್ಟಿಂಗ್ ಮಾಡೋದು, ಅದ ಮೇನ್ ನೋಡ್ರಿ. ಈಗ ಚೂಡಿದಾರಕ್ಕೆ ಇಲ್ಲಿ ಇವರು ಸ್ಲೀವ್ ರೌಂಡು 8 ಇಂಚಿಂತು, 8 ಅರ್ಧ ಅಂದ್ರೆ 4 ಇಂಚು. 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಇಲ್ಲೇ 1.5 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೆ. ಆ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅದಕ್ಕೆ ಸ್ಟಿಚ್ ಹಾಕ್ಕೊಂತ ಹೋಗ್ಬೇಕ್ರಿ, ಅಂದ್ರೆ ನಿಮ್ಮ ಫಿಟ್ಟಿಂಗ್ ಕರೆಕ್ಟಾಗಿ ಕೊಡ್ತೈತಿ. 1.5 ಇಂಚ್ ಮಾರ್ಜಿನ್ ಅಷ್ಟೇ ಬಿಡ್ರಿ. ನೀವು ಕಟ್ ಮಾಡ್ಬೇಕಾದ್ರೆ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟೇ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಬೇಕು ನೋಡ್ರಿ. ಇಲ್ಲಿ ಸೀದಾನೇ ಸ್ಟಿಚ್ ಹಾಕ್ಕೊತ ಬರ್ರಿ. 1 ಇಂಚಿಗೆ ಸ್ಟಿಚ್ ಹಾಕ್ಕೊತ ಬರ್ರಿ. ಇಲ್ಲಿ ಹಾಕಿನಿ ನೋಡ್ರಿ. ನಾನು ಕೆಳಗಡೆ ಇಲ್ಲಿ ನ್ಯಾಚ್ ಹಾಕಿರ್ತೀನಿ ನೋಡ್ರಿ. ಅಂದ್ರೆ ನ್ಯಾಚಲ್ಲಿ ಹಾಕಿರ್ತೀವಿ ಅಂದ್ರೆ 14 ಇಂಚು ಕಟ್ಟಿಗೇನು ಮಾರ್ಜಿನ್ ಹಾಕಿರ್ತೀವಲ್ರಿ, ಅದಕ್ಕೇನೆ ಇದು ರಫ್ ಹೊಡೆದು ದಾರ ತಗೋರಿ. ಇದು ಸೈಡ್ ಕಟ್ಟಿಂಗ್ ಅಂತ್ರಿ. ಈಗ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡಿರಿ. 1 ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕ್ರಿ. ನಾವು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಈಗ ಸೈಡ್ ಮಡಿಚ್ ಹೊಲಿನ್ರಿ. ಇದನ್ನು 14 ಇಂಚಿಗೆ ಏನು ಮಾರ್ಜಿನ್ ಹಾಕ್ಕೊಂಡಿರ್ತೀವಲ್ಲಿ ಅಲ್ಲಿ ರಫ್ ಹೊಡೆದು ತೆಗಿಬೇಕು, ಸ್ಟಿಚ್ ಮುಂದ್ಗಡೆ ಹಾಕಬಾರ್ದು. ಮತ್ತು ಈಗ ನೋಡ್ರಿ ಹಿಂಗೆ ಮಡ್ಚುವಾತೆ ನೋಡ್ರಿ. ನಾನು ಹಿಂಗೆ 1.5 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ರಿ, 1.5 ಇಂಚಿಗೆ ಹೊಲಿಗೆ ಹಾಕ್ಬೇಕು. ಇಲ್ಲಿ ಇದು ಸೈಡ್ ಸ್ಟಿಚ್ ಅಂತಾರ್ರಿ. ಇದಕ್ಕೆ ಸೈಡ್ ಸ್ಟಿಚ್ ಹಾಕಕತ್ತೀನಿ ನೋಡ್ರಿ ನಾನು. ಇಲ್ಲಿ ಎಡ್ಜಿಗೆ ಹಾಕ್ರಿ ಫಸ್ಟ್, ಆಮೇಲೆ ಫೋಲ್ಡ್ ಮಾಡಿ ಒಂದು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಮತ್ತೊಂದು ಹಾಕೊಂಡ್ರಿ. ಈಗ ನೋಡ್ರಿ ನಾನು ಸೂಜಿ ನಿಲ್ಲಿಸ್ಬಿಟ್ಟು ಬಟ್ಟೆ ತಿರುಗಿಸ್ಕೊತೀನಿ. 1.5 ಇಂಚ್ ಮಾತ್ರ ಒಳಗಡೆ ಮಾರ್ಜಿನ್ ಬಿಡ್ರಿ. ನಾನು ಹಾಕಕತ್ತೀನಿ ನೋಡ್ರಿ. ಹಂಗೆ 1.5 ಇಂಚ್ ಮಾರ್ಜಿನ್ ಬಿಟ್ಟು ಎಡ್ಜಿಗೆ ಹೊಲಿಗೆ ಹಾಕ್ಬೇಕ್ರಿ. ಎಡ್ಜಿಗೆ ಹಾಕಿರಿ. ಇನ್ನೊಂದು ನಾನು ಅದು 1.5 ಇಂಚ್ ಏನಿರ್ತೈತಲ್ರಿ ಅದನ್ನು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಇರೋದನ್ನೆಲ್ಲ ಒಳಗಡೆ ಕಳಿಸ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ತೀನಿ ನೋಡ್ರಿ. ಮತ್ತೆ ನೋಡಿರಿ ಇದೇ ರೀತಿ ಹಾಕಬೇಕು. ಇಲ್ಲಿ ನೋಡಿ ನಾನು ಹಾಕಿ ನೋಡ್ರಿ, ಮುಂದ್ಗಡೆ ಕಾಣಿಸ್ತಾ ಐತಿ. ಹಂಗೆ ಅರ್ಧ ಇಂಚ್ ಮಾರ್ಜಿನ್ಗೆ ಎಷ್ಟು ಉಳಿದಿದ್ದೆಲ್ಲ ಒಳಗಡೆ ಹಾಕಿ, ಕಚ್ಚಾ ಎಲ್ಲ ಒಳಗಡೆ ಹಾಕಿ ಫೋಲ್ಡ್ ಮಾಡಿರಿ. ಇಲ್ಲಿ ನೋಡಿರಿ, ಇಲ್ಲೇ ಸೈಡ್ ಕಟ್ಟಿಗೆ ಬಂದೆ. ಇವಾಗ ನಾನು ಈಗ ಬಟ್ಟೆ ತಿರುಗಿಸ್ಕೊರಿ, ಸೂಜಿನ ನಿಲ್ಲಿಸ್ಕೊಂಡು ಬಟ್ಟೆ ತಿರುಗಿಸ್ಕೊರಿ. ಇಲ್ಲಿ ಮಿಕ್ಕಿದ್ದಿನ್ನು ಇನ್ನೊಂದು ಸೈಡ್ ಐತಲ್ರಿ, ಅದನ್ನು ಹಂಗೆ ಮಾಡಿರಿ. ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಉಳ್ಕೆದೆಲ್ಲ ಒಳಗಡೆ ಹಾಕಿ ಮಡ್ಚ್ಕೊರಿ. ಇಲ್ಲ ಸ್ವಲ್ಪ ರಫ್ ಹೊಡೀರಿ, ಅರ್ಧ ಇಂಚ್ ಮೇಲ್ಗಡೆ ತೊಗೊಂಬಂದು ರಫ್ ಹೊಡೀರಿ. ಇಲ್ಲೂ ಅದೇ ರೀತಿ ಮಾಡಿರಿ. ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಮಾತ್ರ ಮಿಕ್ಕಿರೋದನ್ನೆಲ್ಲ ಒಳಗಡೆ ಹಾಕಿ ಸ್ಟಿಚ್ ಹಾಕೋರಿ. ಇಲ್ಲಿ ನೋಡಿರಿ, ನಮ್ಮದು ಅರಿವಿ ಅಂಗಡಿ ಕುತ್ಕೊಂಡು ನಾನು ಬಯಸ್ಕೊಡತ್ತೇನೆ ರೀ. ನಮ್ಮ ಅರಿವಿ ಅಂಗಡಿಯಾಗೆಲ್ಲ ಆಡು ಬಂದ್ಬಿಟ್ಟವ ನೋಡ್ರಿ. ನನ್ನ ಮಗಳು ಹೊಡ್ಯಾಕತ್ತಾಳ. ಆಯ್ತು ನೋಡಿರಿ, ಈ ಥರ ಸ್ಟಿಚ್ ಹಾಕೋರಿ. ಈ ಥರ ಬರ್ತೇನೆ ತೋರ್ಸಾಕತ್ತೀನಿ ನೋಡಿರಿ. ಇದು ಸೈಡ್ ಸ್ಟಿಚ್ ಅಂತಾರೆ. ಇದಕ್ಕೆ ಈ ಥರ ಹಾಕೋಬೇಕು ನೋಡಿರಿ. ಅರ್ಧ ಇಂಚಿಗೆ ಹೊಲಿಗೆ ಹಾಕೋಬೇಕ್ರಿ. ಇನ್ನು ಇದೇ ಥರನ ಇನ್ನೊಂದು ಸೈಡ್ ಮಾಡೋಣ್ರಿ. ಇಲ್ಲೂ ಇದೇ ಥರನೇ ಮಾಡ್ಕೊಂಡು ಸ್ಲೀವಿಂದ ಅಟ್ಯಾಚ್ ಮಾಡೋಣ್ರಿ. ಇದು ಅಷ್ಟೇ, ಅವ್ರದ್ದು ಸ್ಲೀವ್ ರೌಂಡು 8 ಇಂಚ್ ಐತಿ. 4 ಇಂಚು ಮಾರ್ಜಿನ್ ಬಿಟ್ಟು ಅಲ್ಲಿಂದ ಹೊಲಿಗೆ ಹಾಕೊಂಡು, ಇಲ್ಲಾಂದರೆ ನಾವು ಒಂದು ಸ್ಲೀವ್ ಹೊಲಿಗೆ ಹಾಕಿರ್ತೀವಲ್ರಿ ಅದನ್ನೇ ಮಾರ್ಜಿನ್ ನೋಡಿಕೊಂಡ್ರು ಬರ್ತೈತಿ.
ನೀವು ಟೇಪ್ ತೊಗೊಂಡು ಅತಿ ಮಾಡ್ತೀನಿ ಅಂದ್ರೆ ಬರ್ತೈತಿ. ನಾನು ಅದೇ ಸ್ಲೀವ್ನ ಮಾರ್ಜಿನ್ ತೊಗೊಂಡು ಹೊಲೆ ಹಾಕ್ತೀನಿ ನೋಡಿರಿ. 4 ಇಂಚಿಗೆ ಹೊಲೆ ಹಾಕ್ತೀನಿ ರೀ. ನೀವು ಇದೇ ಥರನೇ ಹೊಲ್ಕೊಂಡು ಬರ್ರಿ. 1.5 ಮಾರ್ಜಿನ್ ಮಾತ್ರ ಬಿಡ್ರಿ, ಜಾಸ್ತಿ ಬಿಡಕ್ಕೆ ಹೋಗ್ಬೇಡ್ರಿ, ಇಲ್ಲ ಅಂದ್ರೆ ಸ್ಲೀವ್ ಟೈಟ್ ಬಂದುಬಿಡ್ತೈತಿ. ಒಂದೂವರೆ ಇಂಚ್ ಮಾರ್ಜಿನ್ ಹಾಕೋರಿ. ಮಾರ್ಜಿನಿಗೇನೆ ಸ್ಟಿಚ್ ಹಾಕೋರಿ. ಇಲ್ಲಿ ಸೈಡ್ ಕಟ್ಟಿಂಗ್ ಅಂತ 14 ಇಂಚ್ ಏನು ಬಿಟ್ಟಿರ್ತೀವಲ್ರಿ, ಸ್ಟಿಚ್ ನ್ಯಾಚ್ ಹಾಕಿರ್ತೇನೆ. ಅಲ್ಲಿಗೇನೆ ಸೂಜಿ ನಿಲ್ಲಿಸ್ಕೊಂಡು ರಫ್ ಹೊಡೀರಿ. ಆಯ್ತು ನೋಡಿರಿ, ನ್ಯಾಚ್ ಹತ್ರ ಬಂದೆ. ಇಲ್ಲಿ ನಾನು ರಫ್ ಹೊಡೆದು ತೆಗಿತೀವಿ ನೋಡಿರಿ ದಾರಾನ. ಇವಾಗ ಇದು ಎಕ್ಸ್ಟ್ರಾ ಬಟನ್ ಕಟ್ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ, ಇಲ್ಲಿ 1.5 ಇಂಚ್ ಮಾರ್ಜಿನು ಅಲ್ಲೇ ಫೋಲ್ಡ್ ಮಾಡಿ ಒಂದು ಎಡ್ಜಿಗೆ ಸ್ಟಿಚ್ ಹಾಕ್ಬೇಕು ನೋಡಿರಿ. ನೋಡಿರಿ ನಾನು ಹಾಕಾಕತ್ತೀನಿ ನೋಡಿರಿ. 1.5 ಇಂಚ್ ಮಾರ್ಗೆ ಸ್ಟಿಚ್ ಹಾಕೋತ್ತೀನಿ ನೋಡಿರಿ ನಾನು. ಸೂಜಿ ನಿಲ್ಲಿಸ್ಬಿಟ್ಟೆ ಬಟ್ಟೆನ ಟರ್ನ್ ಮಾಡ್ಕೊರಿ, ಇಲ್ಲಾಂದ್ರೆ ಟೆನ್ಷನ್ ಬಿಟ್ಟು ಹೊರಗಡೆ ಹೋಗ್ಬಿಡ್ತೈತೆ ಬಟ್ಟೆ. ಇಲ್ಲಿ ಈ ಸೈಡ್ ಹಾಕ್ತೀನಿ ನೋಡಿರಿ. ಮತ್ತು ನಾನು ನಿಮಗೇನಾದರೂ ಈ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಡೌಟ್ ಬಂದ್ರೆ ನಂಗೆ ಕಮೆಂಟ್ ಹಾಕ್ರಿ, ನಾನು ರಿಪ್ಲೈ ಮಾಡ್ತೀನಿ ತಿರ್ಗಾ ನಿಮಗೆ. ನೋಡಿರಿ ಇಲ್ಲಿ ಮತ್ತೆ ತಿರ್ಗಾ ಸೂಜಿ ನಿಲ್ಲಿಸ್ಬಿಟ್ಟೆ ಟರ್ನ್ ಮಾಡ್ಕೊರಿ ಬಟ್ಟೆನ. ಈಗ ಮತ್ತೆ ತಿರ್ಗಾ ನಾನು ಏನು ಮಾಡ್ತೀನಿ, 1/2 ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿದ್ದ ಬಟ್ಟೆನೆಲ್ಲ ಒಳಗಡೆ ಹಾಕಿ ಸ್ಟಿಚ್ ಹಾಕೊತೀನಿ ನೋಡಿರಿ. ಆವಾಗಲೇ ಒಂದು ಸೈಡ್ ಮಾಡಿದ್ವಲ್ಲ ಅದೇ ರೀತಿ ಈ ಸೈಡು ಮಾಡಬೇಕು ನೋಡಿರಿ. ಇದೇ ಥರನ ಹಾಕ್ರಿ. ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ 1.5 ಇಂಚಿಗೆ 1/2 ಇಂಚ್ ಬಿಟ್ಟು ಉದ್ದೆಲ್ಲ ಒಳಗಡೆ ಹಾಕಿ ರಫ್ ಹೊಡೀರಿ. ಇಲ್ಲೇ ನಾವು ರಫ್ ಯಾಕೆ ಹೊಡಿತೀವಂದ್ರೆ ಸೈಡು ಒಬ್ಬೊಬ್ಬರು ಟಾಪಿನೆಲ್ಲ ನೋಡ್ತಿರ್ತೀವಲ್ರಿ, ಸೈಡೆಲ್ಲ ಸ್ಟಿಚ್ಚೆಲ್ಲ ಬಿಚ್ಕೊಂಡ್ಬಿಟ್ಟಿರ್ತಾವೆ. ಅದಕ್ಕೋಸ್ಕರ ರಫ್ ಹೊಡಿಬೇಕು ನೋಡಿ. ರಫ್ ಹೊಡೆದ ಸ್ಟಿಚ್ಚು ಜಲ್ದಿ ಬಿಚ್ಚಂಗಿಲ್ಲ ರೀ. ಇವಾಗ ಆಯ್ತು ನೋಡಿರಿ, ನಂದು 2 ಸೈಡೂ ಹೊಲ್ಕೊಂಡೆ ನಾನು. ಈಗ ನಂದು ಟಾಪ್ ರೆಡಿ ಆಯ್ತು ನೋಡಿರಿ. ಈ ಸೈಡೂ ಇದೇ ಥರನ ಬಂದೈತೆ ನೋಡಿರಿ. ಈ ಥರ ಬರ್ತೈತೆ ರೀ ಸೈಡ್ ಫಿಟ್ಟಿಂಗ್. ಇಲ್ಲಿ ನೋಡಿರಿ ಕಾಣಿಸತೈತೇನ್ರಿ? ನೋಡಿರಿ ತೋರ್ಸಾತೀನಿ ನೋಡಿರಿ, ಇದೇ ಥರನ ಬಂತು ನೋಡಿರಿ. ನೋಡಿ ತೋರಿಸ್ತೀನಿ ಈಗ ಟಾಪ್ ಹೆಂಗೆ ಬಂತಂದು, ಆಮೇಲೆ ತೋರಿಸ್ತೀನಿ ರೀ. ಈಗ ಟಾಪ್ ಬಾಟಮ್ ಹೊಲ್ಕೊಳ್ಳೋಣ ನೋಡಿರಿ. ಅಲ್ಲಿ 1 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಲ್ರಿ, 1 ಇಂಚ್ ಮಾರ್ಜಿನ್ನು ಫೋಲ್ಡ್ ಮಾಡಿ ಹೊಲಿಬೇಕು ನೋಡಿ. 1/2 ಇಂಚ್ ಬಿಟ್ಟರೆ ಸಾಕು, 1/2 ಇಂಚು ಕಚ್ಚಾ ಒಳಗಡೆ ಹಾಕಬೇಕು. ಇಲ್ಲಿ ಮೇಲ್ಗಡೆ ಹಾಕೋತಾ ಇದ್ದೀನಿ. ಆಮೇಲೆ ತಿರುಗಿಸ್ಕೊಂಡು ಎಡ್ಜಿಗೆ ಒಂದು ಹೊಲಿಗೆ ಹಾಕೊತೀನಿ. ಇಲ್ಲಿ ನೋಡಿರಿ ನಾನು ಹಾಕೊಳತ್ತೀನಿ ನೋಡಿರಿ. ನೀವು ಸ್ಟಿಚಿಂಗ ನೀಟಾಗಿ ಹಾಕೋರಿ. ಟಾಪು ಮತ್ತು ಪ್ಯಾಂಟು ಕಟ್ಟಿಂಗು ಹೆಂಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಹಾಕಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್. ಇಲ್ಲಿ ನೋಡಿರಿ ನಾನು ಫ್ರಂಟಿಗೆ ಹಾಕಿದೆ, ಈಗ ಬ್ಯಾಕಿಗೂ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳತ್ತೀನಿ ನೋಡಿರಿ. ಅಲ್ಲಿ 1 ಇಂಚ್ ಮಾರ್ಜಿನ್ ಬಿಟ್ಟಿರ್ತೇವೆ, ನೀವು 1 ಇಂಚಿಗೆ ಮಾರ್ಜಿನಿಗೆ ಹೊಲಿಗೆ ಹಾಕೋರಿ. ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅದ್ರ ಮೇಲೆ ನೀವು ಹೊಲಿಗೆ ಹಾಕೋಬೇಕು. ನಾನು ಇಲ್ಲಿ 1 ಇಂಚ್ ಬಿಟ್ಟೇನಿ, 1/2 ಇಂಚ್ ಒಳಗಡೆ ಹಾಕಿರ್ತೀನಿ, 1/2 ಇಂಚ್ ಮೇಲ್ಗಡೆ ಇರ್ತೈತಿ. ಹಿಂಗೆ ನಾನು 1 ಇಂಚ್ ಮಾರ್ಜಿನ್ ಕೊಟ್ಟಿರ್ತೇನೆ. ನೀವು ಎಷ್ಟು ಮಾರ್ಜಿನ್ ಕೊಡ್ತೀರೋ ಅದ್ರ ಮೇಲೆ ನೀವು ಹೊಲಿಗೆ ಹಾಕೋರಿ. ಎಷ್ಟು ಮಾರ್ಜಿನ್ ಕೊಟ್ಟಿರ್ತೀರೋ ಅದೇ ರೀತಿಗೆ ಹೊಲಿಗೆ ಹಾಕೋರಿ. ಇನ್ನು ನೋಡಿ ನಾ ಒಂದು ಹೊಲಿಗೆ ಹಾಕೊಂಡೆ, ಈಗ ಇನ್ನೊಂದು ಹೊಲಿಗೆ ಹಾಕೋತೀನಿ ನೋಡಿರಿ. ಆಯ್ತು ನೋಡ್ರಿ, ನಾನು ಫ್ರಂಟು ಬ್ಯಾಕು ಎರಡನ್ನೂ ಬಾಟಮ್ಮು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ದೀನಿ.
ಈಗ ಒಂದೇ ಸ್ಟಿಚ್ ಹಾಕಿದ್ನೆ ಅಲ್ರಿ ಸೈಡಿಗೆ, ಸೈಡ್ ಫಿಟ್ಟಿಂಗ್ ಅಂತ. ಈಗ ಇನ್ನೊಂದು ಸ್ಟಿಚ್ ಹಾಕಕತ್ತೆ ನೋಡಿರಿ. ನೀವು 2 ಅಥವಾ 3 ಸ್ಟಿಚ್ ಹಾಕಬೇಕು. ಅಂದ್ರೆ ಅವ್ರ ಕಸ್ಟಮರ್ ಸ್ವಲ್ಪ ಟೈಟ್ ಆದರೂ ಒಂದೊಂದು ಸ್ಟಿಚ್ ಬಿಚ್ಕೊತಾರೆ. ಎರಡೂ ಕಡೆನೂ 3 ಸ್ಟಿಚ್ ಹಾಕ್ರಿ. ನಾನು ನೋಡಿರಿ ಮತ್ತು ಅದನ್ನೇ ಸೂಜಿ ನಿಲ್ಲಿಸ್ಬಿಟ್ಟು ಮತ್ತು ತಿರ್ಗಾ ಅದನ್ನೇ ಮತ್ತೊಂದು ಸ್ಟಿಚ್ ಹಾಕಕತ್ತೀನಿ ನೋಡಿರಿ. ಅಂದ್ರೆ ನಂದು 3 ಹೊಲಿಗೆ ಹಾಕಿ ನೋಡಿರಿ. ನಾನೀಗ 3 ಅಂತರೂ ನೀವು ಎನಿ ಕಂಡೀಷನ್ ಹಾಕಲೇಬೇಕು ರೀ. ಯಾವುದೇ ಬಟ್ಟೆ ಹೊಲಿದ್ರೂ ಎಕ್ಸ್ಟ್ರಾ ಹೊಲಿಗೆ ಹಾಕಬೇಕು ರೀ. ಅಂದ್ರೆ ಕಸ್ಟಮರಿಗೆ ಅವ್ರಿಗೆ ಟೈಟ್ ಆದ್ರೂ ಅವ್ರು ಬಿಚ್ಕೊತಾರೆ ಮನ್ಯಾಗನ. ಅರ್ಬಿನೂ ಸ್ವಲ್ಪ ಜಾಸ್ತಿನೇ ಬಿಡ್ರಿ. ಒಳಗಡೆ ಸ್ವಲ್ಪ 2 ಇಂಚ್ ಅರ್ಬಿ ಬಿಟ್ಟು ನೀವು 3 ಹೊಲಿಗೆ ಹಾಕೊಂಡ್ಬಿಟ್ರಿ ಅಂದ್ರೆ ಅವರಿಗೆ ದಪ್ಪ ಆದ್ರೆ ಬಿಚ್ಕೊತಾರೆ ರೀ, ಸಣ್ಣ ಆದ್ರೆ ಹೊಲಿಗೆ ಹಾಕಿಸ್ಕೊತಾರೆ. ಈಗ ನೋಡಿರಿ ನಾ 2 ಹಾಕಿದ್ದೀನಿ. ಈಗ ಅದನ್ನ ಸೂಜಿ ನಿಲ್ಲಿಸ್ಬಿಟ್ಟು ಬಟ್ಟೆ ತಿರುಗಿಸ್ತೀನಿ ನೋಡಿರಿ. ಈಗ ಮತ್ತೊಂದು ಸ್ಟಿಚ್ ಹಾಕ್ತೀನಿ ನೋಡಿರಿ. ನೋಡಿ ನಮ್ಮದು ಆಯ್ತು ನೋಡಿರಿ. ಈಗ ಚೂಡಿದಾರ ಫಿನಿಶ್ ಆಯ್ತು ನಂದು. ಈಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡ್ತೀನಿ ನೋಡಿರಿ ನಾನು. ಅಂದ್ರೆ ಬಟ್ಟೆನೂ ಜಾಸ್ತಿ ಒಳಗಡೆ ಬಿಡಕ್ಕೆ ಹೋಗ್ಬೇಡ್ರಿ. 2 ಇಂಚ್ ಮಾರ್ಜಿನ್ ಅಷ್ಟೇ. ಈಗ ಹೊಳಸಿ ಹಾಕ್ತೀನಿ ನೋಡಿರಿ. ಎಲ್ಲನೂ ಟರ್ನ್ ಮಾಡತ್ತೀನಿ, ಹೆಂಗೆ ಬಂದೈತೆ ಅಂತ ತೋರಿಸ್ತೀನಿ ನೋಡಿರಿ. ನನ್ನ ಟಾಪ್ ಹೊಲ್ದಿದ್ದು ಈ ಥರ ಬಂದೈತೆ ನೋಡಿರಿ. ಹೆಂಗೆ ಬಂದೈತೆ ಅಂತ ಕಮೆಂಟ್ ಹಾಕ್ರಿ. ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ ಇದು ಸ್ಲೀವು, ಇದು ಲಾಂಗ್ ಸ್ಲೀವು. ನೋಡಿರಿ ಈ ಥರ ಬಂದೈತೆ ನೋಡಿರಿ. ಟಾಪ್ ಬಾಟಮು ಅದು ಸೈಡ್ ಕಟ್ಟು ಈ ಥರ ಬಂದೈತೆ ನೋಡಿರಿ. ನಂದು ಹೆಂಗೆ ಸ್ಟಿಚ್ ಮಾಡೀನಿ, ಹೆಂಗೆ ಕಟಿಂಗ್ ಮಾಡೀನಿ ಅಂತ ಕಮೆಂಟ್ ಹಾಕ್ರಿ. ನೋಡಿ ಟೋಟಲ ಲಾಸ್ಟಿಗೆ ಹಿಂಗೆ ಬಂತು ನೋಡಿರಿ ಎಂಡ್. ಇದು ಟಾಪು. ಹೆಂಗದಿರಿ ಎಲ್ಲರೂ ಆರಾಮದಿನ ಅಂತ ತಿಳ್ಕೊತೇನೆ ರೀ. ನಾನು ಆರಾಮದೇನಿ ರೀ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ನಂಗೆ ಕಮೆಂಟ್ ಹಾಕಿರಿ. ನಾನು ಸ್ಟಿಚ್ ಮಾಡಿ ಕಟ್ ಮಾಡಿ ಹೇಳ್ಕೊಡ್ತೀನಿ. ನೋಡಿರಿ ಇದು ಪ್ಯಾಂಟು ಈ ಥರ ಬಂದೈತೆ ರೀ. ಟಾಪು ಆ ಥರ ಬಂದೈತೆ.